ಸಂಕಟವನ್ನು ತಾಳಿ ನಾವು ಮಾಡಿದ ಪಾಪ ಶಿಲ್ಪೆ ಮೇಲೆ ಭಾರವಾಗಿ ಹೊತ್ತುಕೊಂಡಿದಪ್ಪ. ನಮಗಾಗಿ ನಿನ್ನ ಜೀವನವನ್ನು ತ್ಯಾಗ ಮಾಡಿದಪ್ಪ. ನೀವೇನಾದ್ರೂ ತ್ಯಾಗ ಮಾಡಿದ್ರಲ್ಲ ಅದನ್ನ ನಮಗಾಗಿ ಅದನ್ನು ಪ್ರಾಣವನ್ನು ತ್ಯಾಗ ಮಾಡಿ ಘೋರ ಶಿಕ್ಷೆಯನ್ನು ಅನುಭವಿಸುತ್ತೀರಿ. ಒಂದಿನ ಜ್ಞಾಪಕ ಮಾಡುವ ಶಿಲ್ಪನ ಮರಣ ಜ್ಞಾಪಕ ಮಾಡುವ ಒಂದೊಂದು ಜ್ಞಾಪಕ ಮಾಡುವ ಕೆಲಸ ಕರ್ತನಿಗೆ ಸಿಗುವುದು ಶಿಕ್ಷೆಯನ್ನು ಅನುಭವಿಸಲು ಯೇಸು ಕ್ರಿಸ್ತನ ಲೋಕದಲ್ಲಿ ಸಂಕಟವನ್ನು ಅನುಭವಿಸಲು ಜ್ಞಾಪಕ ಮಾಡುವ ದೇವರೇ ದೇವರೇ ನಿಮಗೆ ಮಹಿಮೆಯಾಗಲಿ. ಈ ಜ್ಞಾಪಕ ನಿನ್ನ ಕೈ ಗೊಂಬೆ ನಾನು ಜೀವಿಸೋ ಕೇಳಿ ಮಣ್ಣು ಓ ಕರ್ತನೇ ನಿನ್ನ ಕೈ ಗೊಂಬೆ ನಾನು ನಿನ್ನ ಸ್ವಾರ್ಥದಿ ಜೀವಿಸೋ ಕೇಳಿ ಮಣ್ಣು ನನ್ನ ಪರಾಧಕ್ಕೆ ನೀ ರಕ್ತ ಸುರಿಸಿದೆ ಕಲ್ವಾರಿಯಲ್ಲಿ ಶಿಕ್ಷೆಯ ಸಹಿಸಿದೆ ನೋಡುವರೆ ನನ್ನದೇ ಪ್ರೀತಿ ಘೋರ 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 ಶಿಲುಬೆಯ ಮರಣ ಘೋರ ಭಾರ 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 ನನ್ನ ಹೃದಯದಿ ಭಾರ ಘೋರ 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 ಶಿಲುಬೆಯ ಮರಣ ಘೋರ ಭಾರ 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 ನನ್ನ ಹೃದಯದಿ ಭಾರ ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಓ ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ತಲೆಬಾಗಿದೆ. ಕಲ್ವಾರಿಯ ಪ್ರೀತಿಯ ಹೌದು ಕರ್ತನೇ, ನಿನ್ನ ಪ್ರೀತಿಗೆ ನಾವು ಏನು ಕೊಡಕ್ಕಾಗಲ್ಲ. ನಿನ್ನ ನಾವು ಅರಿತವರಾಗಿ ಕೂಡ ನಾವು ಇಲ್ಲಪ್ಪ ದೇವರೇ. ನಮಗಾಗಿ ನಾವು ಮಾಡಿದ ಪಾಪಕ್ಕಾಗಿ ನಿನ್ನ ಶರೀರವನ್ನು ತ್ಯಾಗ ಮಾಡಿದಪ್ಪ. ನಾವು ಮಾಡಿದ ಘೋರ ಅಪರಾಧಕ್ಕಾಗಿ ಮರಣವನ್ನು ನೀ ಸಹಿಸಿದೆಯಪ್ಪ. ಹೌದು ಪ್ರಿಯರೇ, ಆ ಶಿಲುಬೆದ ಮರಣ ಒಂದ್ಸಲ ಜ್ಞಾಪಕ ಮಾಡ್ಕೊ. ಬರೀ ಗುಡ್ ಫ್ರೈಡೆ ಈಸ್ಟರ್ ಬಂದ್ರೆ ಜ್ಞಾಪಕ ಮಾಡ್ಕೊತಾರಲ್ಲ, ಪ್ರತಿದಿನ ನಿನಗಾಗಿ, ಪ್ರತಿದಿನ ನಿನ್ನ ಕುಟುಂಬಕ್ಕಾಗಿ, ಪ್ರತಿದಿನ ನೀ ಮಾಡ್ತಕ್ಕಂಥ ಕೆಟ್ಟ ಕಾರ್ಯ ಕ್ರಿಯೆಗಳಿಗಾಗಿ ಪ್ರತಿದಿನ ಅದನ್ನು ಶಿಕ್ಷೆಯನ್ನು ಅನುಭವಿಸಬೇಕು. ಎಷ್ಟು ಮಟ್ಟಿಗೆ ಪ್ರಿಯ ಅಲ್ವಾ? ಇನ್ನು ಎಷ್ಟು ದಿವಸ ಇದೇ ಒಂದು ಪಾಪದ ಕಾರ್ಯ, ಎಷ್ಟು ದಿವಸ ಇದೇ ಒಂದು ಕರ್ತನಿಗೆ ಹಿಂಸೆ ಕೊಡ್ತಕ್ಕಂಥ ಕಾರ್ಯ. ಈಗ ರೋಗ ವ್ಯಾಧಿ ಬಂದಾಗ ಯೇಸು ಕ್ರಿಸ್ತನ್ ಬೇಕು, ಸಮೃದ್ಧಿ ಶಾಂತಿ ನೆಮ್ಮದಿ ಇದ್ದಾಗ ಮತ್ತೆ ಇನ್ನೊಬ್ಬರು ಯಾರು ಬೇಕು. ಕಷ್ಟ ಸಂಕಷ್ಟ ಬಂದಾಗ ಕ್ರಿಸ್ತನು ಬೇಕು. ಎಲ್ಲ ಸಮೃದ್ಧಿ ಇದ್ದಾಗ ಕ್ರಿಸ್ತನ ಜ್ಞಾಪಕ ಮಾಡ್ತಕ್ಕಂಥರಿಲ್ಲ. ಮರಣದಿಂದ ಭಯಂಕರವಾಗಿರ್ತಕ್ಕಂಥ ರೋಗ ವ್ಯಾಧಿಗಳಿಂದ ನಿನ್ನ ದೇವರು ಬಿಡಿಸಿ ರಕ್ಷಿಸಿ ತಪ್ಪಿಸಿ ಆರೋಗ್ಯ ಭಾಗ್ಯ ನಿನ್ನನ್ನು ಕೊಟ್ಟಿದಲ್ಲ. ಎಲ್ಲಿ ದೇವರನ್ನ ಎಂಬುದಾಗಿ ನಿನ್ನ ಒಂದು ಶಬ್ದ ಪ್ರಿಯರೇ. ಎಲ್ಲ ಬೆಳಗ್ಗೆ ಬಂದಾಗ ಎಲ್ಲಿ ದೇವರು? ಬಂದ ಕಷ್ಟ ಸಂಕಲ್ಪ ಬಂದಾಗ ಸ್ವಾಮಿ ನಿನ್ ಪಾದ ಬಂದಿದಪ್ಪ ನಾನು ಕರುಣಿಸು ಅಂತಕ್ಕಂಥದ್ದಾಗಿದೆ. ಜ್ಞಾಪಕ ಮಾಡು ಪ್ರಿಯ. ಎಷ್ಟು ದುಡ್ಡು ಕೊಟ್ಟರು ಕೂಡ ಈಗ ಸೌಖ್ಯ ಸಿಗಲು ಸಾಧ್ಯ ಇಲ್ಲ, ಆರೋಗ್ಯ ಸಿಗಲು ಸಾಧ್ಯ ಇಲ್ಲ. ನಾವೇ ನಿನಗೆ ಆರೋಗ್ಯ ದಾರಿ ಮನೆಂಬುದಾಗಿ ಕರ್ತನು ಹೇಳಿ ಇಗೋ ನಿನಗೊಂದು ಆರೋಗ್ಯ ಕೊಡಲು ಸಿದ್ಧವಾಗಿದ್ದಂತೆ. ಪಶ್ಚಾತ್ತಾಪ ಪಡು ಒಂದು ಕ್ಷಣ.
ಕ್ಷಣ ಪಶ್ಚಾತ್ತಾಪಪಡು, ಒಂದು ಕ್ಷಣ ಪಶ್ಚಾತ್ತಾಪ ಪಡುವುದಾದರೆ ಈ ದಿನ ದೇವರು ಬಿಡುಗಡೆ ಮಾಡಿಸಿದ್ದಾನೆ. ನೀನು ಪಶ್ಚಾತ್ತಾಪ ಪಡುವುದಾದರೆ, ಪಾಪವನ್ನು ಅರಿಕೆ ಮಾಡಿ ಒಪ್ಪಿಕೊಂಡು ಬಿಟ್ಟು ಕೊಡುವುದಾದರೆ ಈ ದಿನ ದೇವರ ಮೇಲನ್ನು ನೀನು ಅನುಭವಿಸ್ತೀವಿ. ಪ್ರಿಯ ಸೋದರ ಸೋದರಿ, ದೇವರ ಮೇಲನ್ನು ಅನುಭವಿಸ್ತಿದ್ದೆ ನನಗೆ ಪಶ್ಚಾತ್ತಾಪ ಪಡುವುದಾದರೆ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ, యేసయ్య ನಿನ್ನ ತ್ಯಾಗಕ್ಕೆ ಜೀವ ತಲೆಬಾಗಿದೆ. యేసయ్య ನಿನ್ನ ತ್ಯಾಗಕ್ಕೆ ಜೀವ ತಲೆಬಾಗಿದೆ. ನಮಗಾಗಿ ನಮ್ಮ ಶ್ರಮವನ್ನು ಸಂಕಟವನ್ನು ನಾವು ಮಾಡಿದ ಪಾಪಕ್ಕಾಗಿ ದೇವರೇ ಈ ರಕ್ತವನ್ನು ಸುರಿಸಿ, ರಕ್ತದಲ್ಲಿ ನಮ್ಮನ್ನು ಕೊಂಡುಕೊಂಡು ನಮ್ಮ ಅಂತರ ಸರಿವನ್ನು ನಮ್ಮನ್ನು ತೊಳೆದು ಶುದ್ಧೀಕರಿಸಿ, ಈ ರಕ್ತದ ಮುದ್ರೆಯನ್ನು ನಮ್ಮನ್ನು ಹಚ್ಚಿ ನಿನ್ನ ಪ್ರೀತಿಯನ್ನು ತೋರಿಸಿ ಮರಣವನ್ನು ಜಯಿಸಿದೆಯಪ್ಪ. ನಂಗೆ ಸ್ತೋತ್ರ. ಅಯ್ಯೋ ತಿರುಗಿ ಬಂದ ನಿಮಗಾಗಿ ಎಂಬುದಾಗಿದೆ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ, ಅವೆಲ್ಲ ರೆಡಿ ಮಾಡಿ ಬರ್ತಾ ಅಂತ ಹೇಳಿದಪ್ಪ. ನೀವು ಬರುವಾಗ ದೇವರೇ ನಾವು ಎಲ್ಲರೂ ಯೋಗ್ಯರಾಗಿದ್ದು ನಿನ್ನ ಸನ್ನಿಧಿಯಲ್ಲಿ ಕಾಣುವಂತೆ ನಮ್ಮನ್ನು ಸಹಾಯ ಮಾಡು. ಯಾರ್ಯಾರು ಪಾಪ ಶಾಪ ದೋಷ ಅಪರಾಧದಲ್ಲಿ ಬಿದ್ದೋಗಿ ಹಾಳಾಗಿ ನಾಶವಾಗಿ ನಿನ್ನ ಸನ್ನಿಧಿಯಲ್ಲಿ ನಮ್ಮ ಬಂದಿರ್ಬೋದು ಕರ್ತನೆ. ಅವರ ಅಂಗಳ ತಲೆಯವರನ್ನು ತೊಳೆದು ನಿನ್ನ ಅಂಗಳ ರಕ್ತದಿಂದ ಶುದ್ಧೀಕರಿಸಿ ನಿನ್ನ ರಕ್ತದ ಮುದ್ರೆ ಅವರ ಮೇಲೆ ಹಾಕಿ ಅವರನ್ನ ಹೊಸ ಬಡವಳಿಕೆ ಮಾಡಿಕೊಂಡು ಇದನ್ನು ರಕ್ಷಿಸುವ ಈ ಸಭೆ, ಈ ಆಲಯ ನಮ್ಮ ಜೊತೆ ಸಭೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ನಿನ್ನ ಒಡಂಬಡಿಕೆ ಶಾಶ್ವತವಾಗಿರ್ತಕ್ಕಂಥ ಬಂದಿರ್ತಕ್ಕಂಥ ಪ್ರತಿಯೊಂದು ಕಾಯಿಲೆಗಳು, ರೋಗ ವ್ಯಾಧಿಗಳು ನಿಮ್ಮ ಗಾಯಗಳ ಹಸ್ತವ್ರ ಮೇಲೆ ಚಾಲಿಸುವ ಅವ್ರಿಗೆ ಮುಟ್ಟ ಅಭ್ಯಾಸ, ನಿಮ್ಮ ಗಾಯಗಳ ಹಸ್ತದಿಂದ ಅವ್ರಿಗೆ ಮುಟ್ಟುವಪ್ಪ, ಮುಟ್ಟು ಕರ್ತನೆ, ಮುಟ್ಟಪ್ಪ ದೇವರೇ, ಮುಟ್ಟು ದೇವರೇ, ಅವರಿಗೆ ಸ್ವಸ್ಥತೆ ಮಾಡು, ಬಿಡುಗಡೆ ಕೂಡ ಅಭ್ಯಾಸ ಅವ್ರನ್ನ ಮುಟ್ಟು ಕರ್ತನೆ, ಅವರಿಗೆ ಒಡಂಬಡಿಕೆ ಮಾಡುವಪ್ಪ. ಅವ್ರಿಗೆ ಕಷ್ಟ, ಕಣ್ಣೀರು, ರೋಗ ವ್ಯಾಧಿ ವೇದನೆಗಳಿಗೆ ಪರಿಹರಿಸುವಪ್ಪ. ಸೈತನ ಕಾಟ, ಮಾಟ, ಮಂತ್ರ, ಶಕ್ತಿ, ದುರಾತ್ಮ, ಬಿಡಿಸ್ತಕ್ಕಂಥ ಆತ್ಮಗಳು, ಪಾಪದಾತ್ಮಗಳು, ಭಯಂಕರವಾಗಿರ್ತಕ್ಕಂಥ ತಂತ್ರ ಮಂತ್ರಗಳಿಂದ ಬಂಧಿಸಲ್ಪಟ್ಟು ಇದಿರ್ಬೋದು. ಇದನ್ನ ಸಂಪೂರ್ಣವಾಗಿ ಬಿಡುಗಡೆ ಕೂಡ ಬಯಸ್ತೇವೆ. ಆಕಾಶದಿಂದ ಬೆಂಕಿ ಸುರಿಸಿದ್ದೇವೆ, ಅವೆಲ್ಲ ಸುಟ್ಟು ನಾಶ ಮಾಡ ಬಯಸ್ತೇವೆ. ಸುನಿಲಪ್ಪ, ಆಕಾಶದಿಂದ ಬೆಂಕಿ ಇಳಿದು ಬರ್ಲಿಕ್ಕೆ ಆಗ್ತದೆ. ಬೆಂಕಿ ಇಳಿದು ಬರಲ್ಲ, ಆದ್ರೆ ಎಲಿಯ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿಯನ್ನು ಸುರಿಸಿ ಕಟ್ಟಿ, ಕಲ್ಲು, ನೀರು, ಮಾಂಸ ಬೂದಿ ಸಮಾನ ಮಾಡಿದ್ವಿ. ಅದೇ ಒಂದು ಬೆಂಕಿ ಇಳಿದು ಬರ್ಲಿಕ್ಕೆ ಆಗ್ತದೆ. ಎಲ್ಲ ರೋಗ ವ್ಯಾಧಿ, ಮಾಟ, ಮಂತ್ರದ ಶಕ್ತಿ, ದುರಾತ್ಮ, ಪಾಪದಾತ್ಮ, ಸೈತನ ಅಧಿಕಾರ ಎಲ್ಲ ಸುಟ್ಟೋಗೋಕೆ ಇಸ್ನಾಮದಲ್ಲಿ, ಎಲ್ಲ ಸುಟ್ಟೋಗೋಕೆ ಇಸ್ನಾಮದಲ್ಲಿ ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿಸುವ, ನಿಮ್ಮ ಅನುಗ್ರಹದಿಂದ ತುಂಬಿಸುವಪ್ಪ. ಇವರು ನಿಮ್ಮ ಗಾಯಗಳ ಹಸ್ತದಿಂದ ಪ್ರತಿಯೊಬ್ಬರು ಕೊಟ್ಟಿದ್ದೀವಿ, ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದೀವಿ.
ಎಲ್ಲ ರೋಗ ವ್ಯಾಧಿ ಮಂತ್ರದ ಶಕ್ತಿಗಳಿಂದ ಬಿಡುಗಡೆ ಮಾಡಿಸಿ ನಾಶ ಮಾಡಿದೆ ಅನ್ಪಿಸ್ಬೋದು. ಈ ದಿನ ನಿನ್ನ ಸಂದೇಶಗಳಿಗೆ ನೋಡಿಕೊಳ್ತೇನೆ. ವಾಕ್ಯದಲ್ಲಿ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವಿದೆ. ಇರ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಹೀನತಕ್ಕಂಥದ್ದು. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ಅಭಿಷೇಕವನ್ನು ತುಂಬಿಸುತ್ತದೆ. ವಾಕ್ಯ ಹೋಗಿ ಸ್ವಲ್ಪ ನಿನ್ನ ಮೊದಲು ಮಾತಾಡಿ ನನ್ನ ಬಾಯಿ ನಾನು ನಮ್ಮೆಲ್ಲರಿಗೂ ಮಾತಾಡುವುದು. ಮಾತಾಡುವುದಾದರೆ ಕರ್ತನ ನಾವೆಲ್ಲರೂ ಬದುಕಿಕೊಂಡಿಲ್ಲ ಸಾಧ್ಯದ. ನೀವು ಮಾತಾಡುವುದಾದರೆ ನೀವು ಬರುವರ ನಾವು ಸಿದ್ಧವಾಗಿಲ್ಲ ಸಾಧ್ಯದ. ವಾಕ್ಯದಲ್ಲಿ ನಾವು ಮಾತಾಡುತ್ತೇವೆ. ಈಗ ಸಮಯದಲ್ಲಿ ನನ್ನೆಲ್ಲರ ಆತ್ಮ ಪ್ರಾಣ ಸೇರಿನಂತೆ ವಾಕ್ಯದಲ್ಲಿ ನನ್ನೆಲ್ಲರಿಗೆ ಅದ್ಭುತವಾಗಿ ಮಾತಾಡಿ ರಕ್ಷಣೆ ಕೊಟ್ಟು ಬೆಳೆಗಡೆ ಕೊಟ್ಟು ಆಶೀರ್ವದಿಸಿ ಶಾಶ್ವತವಾಗಿ ಸನ್ನಿಧಿಯಲ್ಲಿ ನಿಲ್ಲುವಂತೆ ನಮ್ಮನ್ನು ಸಾಧನೆ ಮಾಡಿ ಸಾಗಿಸುತ್ತಿದ್ದಾರೆ. ನಮ್ಮ ಒಡೆಯರು ರಕ್ಷಕನಾಗಿರ್ತಕ್ಕಂಥ ನಗರ ಗಣೇಶ ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ಬರ್ಪಣೆ ನಾವು ಮಾಡುತ್ತಾರೆ. ಆಮೇಲೆ ಆಮೇಲೆ ಕರ್ತನಾಗಿ ಚಪ್ಪಳಿ ತಟ್ಟಿರಿ. ಆಮೇಲೆ ದೇವರವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತಿನ ಸಂದೇಶಗಳಿಗೆ ಹೋಗೋಣ. ಯಾವಾಗಲೂ 3 ವಿಷಯವಾಗಿ ದೇವರ ಸಂದೇಶವನ್ನು ನಾವು ಕೇಳ್ತಕ್ಕಂಥದ್ದಾಗಿದ್ದೇವಲ್ಲ, ಈ ದಿನ ಕೂಡ 3 ವಿಷಯವಾಗಿ ದೇವರ ಸಂದೇಶವನ್ನು ನಾವು ಕೇಳಬೇಕು. ಇಲ್ಲಿ ನೋಡ್ತೇವೆ, ಒಬ್ಬ ಮನುಷ್ಯನನ್ನು ಬಿಟ್ಟು ಹೋಯ್ತಾನಂತ ಮತ್ತು ತಿರುಗಿ ಹೋಗಿ 7 ತಗೊಂಡ್ ಬರ್ತಾನಂತ ಪ್ರೇರೆ. ಅವನು ಯಾರು 7 ತಗೊಂಡ್ಬರ್ತಕ್ಕಂಥವ್ನು ಯಾರು ಎಂಬುದಾಗಿ ಆತನ ವಿಷಯದಲ್ಲಿ ನಾವು ಒಂದು ಸಂದೇಶವನ್ನು ಕೇಳಬೇಕಾಗಿ ನಾವು ಸಿದ್ಧವಾಗಿರಲಿ. ಅದಕ್ಕೆ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24, 25, 26ರಲ್ಲಿ ಈ ಮನುಷ್ಯ ನಿಮ್ಮನ್ನ ಪರಿಚಯ ಮಾಡ್ಕೊಡ್ತಾ, ಬಹುಶಃ ನಿಮಗೆ ಈ ಮನುಷ್ಯ ಗೊತ್ತೇ ಹಣ ಯಾವಾಗಲೂ ನಿಮ್ಗ ಕಾಡಿಸ್ತಕ್ಕಂಥವನು, ಬಿಡಿಸ್ತಕ್ಕಂಥವನು, ಶೋಧಿಸ್ತಕ್ಕಂಥವನು, ಕ್ಷಣದಲ್ಲಿ ನಿಮ್ಗ ನಾಶ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ನಿಮ್ಮನ್ನು ಹುಡುಕಿ ಬರ್ತಾನೆ ಪ್ರೇರಿತಾನೆ. ಹೌದ್ರಮ್ಮ, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಈ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕಿದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಉಳಿಸಿ ಅಲಂಕರಿಸಿದ್ದಾಗಿ ಇರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸಿ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು ಅಂದನು ಎಂಬುದನ್ನು ನೋಡ್ತೀವಿ. ಒಂದೊಂದು ಇಲ್ಲೇ ಕೈ ತೋರಿಸಿ, ಇಲ್ಲೇ ದೇವು ನಿಮ್ಮನ್ನು ಬಿಟ್ಟು ಹೋದಾಗ ಅದು ಏನ್ ಮಾಡ್ತಂತ, ವಿಶ್ರಾಂತಿ ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡ್ತದೆ. ಮನುಷ್ಯನಿಗೆ ದೇವು ಬಿಟ್ಟೋದಾಗ ಅದು ವಿಶ್ರಾಂತಿ ಹುಡುಕಂತ, ವಿಶ್ರಾಂತಿ ಹುಡುಕಿ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡ್ತಕ್ಕಂಥ ಪ್ರೇರಿ. ಕೆಲವರು ದೇವು ಬಾಣಮತಿಯಿಂದ ಬಿಡುಗಡೆ ಆದ ತಕ್ಷಣ ಅವ್ರ ಮನೆಗೆ ಏನ್ ಮಾಡ್ತಾರಂತ, ಅವ್ರ ಮನೆ ಅಲಂಕಾರವಾಗಿ ಅಂದ್ರೆ ತನ್ನ ಶರೀರ ಅಲಂಕಾರ ಮಾಡಿಕೊಂಡು, ತನ್ನ ಮನೆ ಅಲಂಕಾರವಾಗಿ ಮಾಡಿಕೊಂಡು, ಆ ಮನೆಯಲ್ಲಿ ಕ್ರಿಸ್ತನಿಗೆ ಸ್ಥಳ ಕೊಡದೆ, ಕ್ರಿಸ್ತನಿಗಾಗಿ ಆ ಮನೆಯಲ್ಲಿ ಸ್ಥಳ ಇರದೆ, ಕ್ರಿಸ್ತನಿಗಾಗಿ ಅವರು ಜೀವಿಸದೆ, ಕ್ರಿಸ್ತನಿಗಾಗಿ ಅವ್ರು ನೆಲೆಗೊಂಡು ಇಲ್ಲದ ಕಾರಣ, ಯಾಕಂದ್ರೆ ಆ ಮನೆ ಅಲಂಕಾರವಾಗಿರ್ತದೆ ಪ್ರಿಯ. ಇವತ್ತು ಲೋಕದಲ್ಲಿ ನೋಡ್ತೇವೆ,
ಅಲಂಕಾರವಾಗಿರ್ತಕ್ಕಂಥ ಸೃಷ್ಟಿ ಹೆಚ್ಚಾಗಲ್ಲ ಪ್ರಿಯರೇ. ಅಲಂಕಾರವಾಗಿ, ಭಯಂಕರವಾಗಿ ಅಲಂಕಾರವಾಗಿರ್ತಕ್ಕಂಥ ಈ ಸ್ಥಿತಿ ಬಹಳಷ್ಟು ಗಂಭೀರ. ಪ್ರತಿ ಒಬ್ಬೊಬ್ಬರದು ಈ ದಿನ ಅದು ಆಗಲ್ಲ ಪ್ರಿಯರೇ. ಆದ್ರೆ ದೇವು ಏನ್ ಮಾಡ್ತಂತ ಅಲಂಕಾರವಾಗಿರ್ತಕ್ಕಂಥ ಹೆಸರು ಹುಡುಕಂತ ನಿಮಗ ಬಿಟ್ಟು ಹೋಯ್ತದ. ಸ್ಪಷ್ಟವಾಗಿ ನಿಮ್ಮ ಮನೆ ಬಿಟ್ಟು ಹೋಯ್ತದ, ನಿಮ್ಮನ್ನು ಬಿಟ್ಟು ಹೋಯ್ತದ, ನಿಮ್ಗೆ ಸ್ವಸ್ಥತೆ ಆಯ್ತದ, ನೀವು ಗುಣ ಹೊಂತೀರಿ. ಆದ್ರೆ ರಕ್ಷಣೆ ಇಲ್ಲದ ಜೀವನ ನೀವು ಜೀವಿಸ್ಲಾಕ ಪ್ರಯಾಸ ಪಡ್ತೀರಿ ಪ್ರಿಯರೇ. ಒಂದ್ ವೇಳೆ ರಕ್ಷಣೆ ಜೀವಿತ ನಿಮ್ದು ಅದಾದಾಗ ಅಲಂಕಾರವಾಗಿ ಜೀವಿತ ನಿಮ್ದು ಇರ್ಲಕ್ ಸಾಧ್ಯ ಇಲ್ಲ. ಕ್ರಿಸ್ತನಿಗಾಗಿ ಶ್ರಮೆ ಪಟ್ಟು, ಕ್ರಿಸ್ತನಿಗಾಗಿ ತಾಳಿಕೊಟ್ಟು, ಕ್ರಿಸ್ತನ ಮಾಡಿದ ತ್ಯಾಗಕ್ಕಾಗಿ ನೀನು ಸ್ಥಿರವಾಗಿ ನಿಂತು ನಿನ್ನನ್ನು ರಕ್ಷಿಸಿಕೊಂಡು ನಿನ್ನ ಕುಟುಂಬವನ್ನು ರಕ್ಷಿಸುವುದಕ್ಕಾಗಿ ನೀನು ಪ್ರಯಾಸ ಪಟ್ಟಿರುವಾಗ ಅಲಂಕಾರವಾಗಿ ಕಾಣಿಸ್ಲಕ್ ಸಾಧ್ಯ ಇಲ್ಲ. ಹೆಣ್ಮಕ್ಳು ಅಲಂಕಾರವಾಗಿ ಯಾರ ಮುಂದೆ ಕಾಣಿಸ್ಬೇಕ್ರಿ? ಹೆಣ್ಮಕ್ಳು ಅಲಂಕಾರವಾಗಿ ಯಾರ ಮುಂದೆ ಕಾಣಿಸ್ಬೇಕು? ಮತ್ತಿನ್ನೊಬ್ಬರು ಅಲಂಕಾರವಾಗಿ ಹೆಣ್ಮಕ್ಳು ಯಾರ ಮುಂದೆ ಕಾಣಿಸ್ಬೇಕು? ಅಲಂಕಾರವಾಗಿ ಹೆಣ್ಮಕ್ಳು ಯಾರ ಮುಂದೆ ಕಾಣಿಸ್ಬೇಕು ಗೊತ್ತಿಲ್ಲ. ಸರಿ, ಅಲಂಕಾರವಾಗಿ ಹೆಣ್ಮಕ್ಳು ಯಾರ ಮುಂದೆ ಕಾಣಿಸ್ಬೇಕು? ಗಂಡು ಮಕ್ಕಳು ಹೇಳ್ತಾರೆ ಯಾರ ಮುಂದೆ ಕಾಣಿಸ್ಬೇಕು? ಇನ್ನಿದ್ದು ಅಲಂಕಾರವಾಗಿ ಯಾರ ಮುಂದೆ ಕಾಣಿಸ್ಬೇಕು? ಹೆಣ್ಮಕ್ಳು ನಿಮ್ಮ ಯಜಮಾನರ ಮೇಲೆ ಕಾಣಿಸ್ಬೇಕು. ಅಲಂಕಾರವಾಗಿ ಕಾಣಿಸ್ತಕ್ಕಂಥದ್ದು ನಿಮ್ಮ ಯಜಮಾನನ ದೃಷ್ಟಿಯಲ್ಲಿ, ಅಲಂಕಾರವಾಗಿ ಕಾಣಿಸ್ತಕ್ಕಂಥದ್ದು ನಿಮ್ಮ ಹೃದಯ ದೇವರ ಸನ್ನಿಧಿಯಲ್ಲಿ. ಅಲಂಕಾರವಾಗಿರ್ತಕ್ಕಂಥದ್ದು ನೀವು ನಿಮ್ಮ ಯಜಮಾನ, ನಿಮ್ಮ ಸ್ಥಳದಲ್ಲಿ ನೀವು ಅಲಂಕಾರವಾಗಿರ್ತಕ್ಕಂಥದ್ದು ಉತ್ತಮ ಅದ್ಭುತ, ಎಲ್ಲಕ್ಕಿಂತ ಮೇಲೆ ಉತ್ತಮ ಅದ್ಭುತ ಈ ಹೃದಯ ದೇವರ ಸನ್ನಿಧಿಯಲ್ಲಿ ಅಲಂಕಾರವಾಗಿ ಕಾಣಿಸ್ಬೇಕು. ನೀವಿಲ್ಲ, ನಿಮ್ಮ ಹೃದಯ ಕಾಣಿಸ್ಬೇಕು. ಸೈತನ ಮ್ಯಾಲಿನ ಅಲಂಕಾರವನ್ನು ನೋಡಿ, ಮ್ಯಾಲಿರ್ತಕ್ಕಂಥದ್ದು ನೋಡಿ ನಿಮ್ಗೇನ್ ಮಾಡ್ತಂತ ಅದು ಹಾಳು ಮಾಡುವುದಕ್ಕಾಗಿ ಬರ್ತದೆ. ನಿಮ್ ಶರೀರ ಬಿಟ್ಟು ಹೋಗ್ತದ, ನಿಮ್ ಮನೆ ಬಿಟ್ಟು ಹೋಗ್ತದ. ಆ ಬಿಟ್ಟು ಹೋದಾಗ ನೀವೇನ್ ಮಾಡ್ಬೇಕು? ಮನೆಯಲ್ಲಿ ಸುಮ್ಮನೆ ಕೊಡ್ಬೇಕಾ? ದೇವ್ರು ನಿಮ್ ಮನೇಲಿ ಅಂದ್ರೆ ನಿಮ್ ಶರೀರ ಬಿಟ್ಟು ಹೋದಾಗ ನೀವು ಸುಮ್ಮನೆ ಕೊಡ್ಬೇಕಾ? ಏನ್ ಮಾಡ್ಬೇಕು? ಮತ್ತ ದೇವರಿಗೆ ಸ್ತುತಿ ಆರಾಧನೆ ಮಾಡ್ಬೇಕು, ನಿಮ್ಮನ್ನು ರಕ್ಷಿಸಿಕೊಳ್ಬೇಕು. ನಿಮ್ ಮನೆಯಲ್ಲಿ ಪ್ರಾರ್ಥನೆ ಆರಾಧನೆ ನಡೀತಾ ಇರಬೇಕು. ನೀವು ದೇವರಿಂದ ನೀವು ಬಿಡುಗಡೆ ಹೊಂದಿದಾಗ ನೀವು ರಕ್ಷಣೆ ಹೊಂದಿ ಆತನ ದೇಹ ರಕ್ತದಲ್ಲಿ ಪಾಲ್ವಾಗಿದ್ದು ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಪ್ರಯಾಸ ಪಡಬೇಕು. ನಿಮ್ಮನ್ನು ರಕ್ಷಿಸಿಕೊಂಡು ಇನ್ನೊಬ್ಬರಿಗಾಗಿ ರಕ್ಷಿಸುವುದಕ್ಕಾಗಿ ಪ್ರಯಾಸ ಪಡಬೇಕು ಹೊರತು ನೀವು ಖಾಲಿ ಕೂಡ ಸಾಧ್ಯ ಇಲ್ಲ. ಕೆಲವೊಬ್ಬರು ಪದೇ ಪದೇ ಗಂಟೆ ಹೋಗಿ ಕನ್ನಡಿಗೆ ಒಂದು ಮುಖ ನೋಡ್ಕೋತಾರೆ. ಗಂಟೆಗೊಮ್ಮೆ ಕನ್ನಡಿ ಮುಂದೆ ಹೋಗಿ ಬಟ್ಟೆಗಳು ಈಗ ಹೀಗೆ ಪೂರ ಕಂಪ್ಲೀಟ್ 10 ನಿಮಿಷಕ್ಕೆ ಒಬ್ಬ ಮುಖ ತಳ್ಕೊಂಡು ಈಗ ಇದು ಅಲಂಕಾರ ಅಲ್ಲ. ಅಲಂಕಾರ ನಿನ್ನ ಜೀವನ ಹಾಳು ಮಾಡ್ತದೆ, ಅಲಂಕಾರ ನಿನ್ನ ಕುಟುಂಬ ಹಾಳು ಮಾಡ್ತದೆ, ಅಲಂಕಾರ ನಿನಗ ರಕ್ಷಣೆ ಕೊಟ್ಟಿರ್ತಕ್ಕಂಥ ರಕ್ಷಣೆ ನಿನ್ನ ಹಾಳು ಮಾಡ್ತದೆ ಪ್ರೇರಣೆ. ಅಲಂಕಾರ ಅದಲ್ಲ ಪ್ರೇರಣೆ. ಅಲಂಕಾರ ಯಾವುದು? ನಿನ್ನ ಹೃದಯ ಪೂರ್ವಕವಾಗಿ ದೇವು ಅಲಂಕಾರವನ್ನು ಕೊಡ್ಕೊಂಡು ಬರ್ತಾನೆ ಪ್ರೇರಣೆ. ಏನಂತಂದ್ರೆ ಸ್ಪಷ್ಟವಾಗಿ ನೋಡ್ರಿ, ದೇವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಹೆಸರಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟ ಬಂದ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಗುಡಿಸಿ ಅಲಂಕರಿಸಿದಾಗಿರುವುದನ್ನೆಂಬುದಾಗಿ. ಕೆಲವರು ನಮ್ಗೆ ದೇವರು ಸ್ವಚ್ಛತೆ ಮಾಡಿ ದೇವರು ಅದ್ಭುತ ಮಾಡಿ ಅಂತೇಳಿ ಮನೆಗೆ ಒಂದು ಸಣ್ಣ ಫಂಕ್ಷನ್ ಇಟ್ಕೋತಾರ್ರಿ. ಮನೆಗೆ ಒಂದು ಸಣ್ಣ ಫಂಕ್ಷನ್ ಇಟ್ಕೋತಾರ. ಮನ್ಯಾಗ ಭಜನೆ ಧೂಮ್ ಧಾಮ್ 11, 12 ತನ ಭಜನೆ ಅದ್ಭುತವಾಗಿ, ಆರಾಧನೆ ಅದ್ಭುತವಾಗಿ, ಅಯ್ಯೋ ಅದ್ಭುತವಾಗಿ ಇರ್ತದ. ಪ್ರಾರ್ಥನೆ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ ಅಂದ ತಕ್ಷಣ ಮನೆಯಲ್ಲಿ ಅರ್ಧ ಮಂದಿ ಅಂತ ಖಾಲಿ ಹೋಗ್ತಾರ. ಅಲ್ಲಿ ಇರ್ತಕ್ಕಂಥವ್ರು ಯಾರು? ಪಾಸ್ಟರ್ ಒಬ್ಬರೇ ಇರ್ಬೇಕಲ್ಲಿ. ಆಸ್ಪಾಸ್ ಒಂದ್ 4 ಇಲ್ಲ 5 ಮಂದಿ, ಮನೇಲಿ ಯಾರೋ 1-2 ಮಂದಿ ಕೂಡ್ತಾರ ಅಷ್ಟೇ. ಬಾಕಿದವರು ಎಲ್ಲ ಹೋಗಿ ಅವರವರ ಸ್ಥಳದಲ್ಲಿ ಸೇರ್ಪಣೆ ಆಗ್ತಾರೆ. ಇದು ಅಲಂಕಾರನ? ಇದು ನಿಮ್ಮ ಮನೆಗಿರ್ತಕ್ಕಂಥ ಆರಾಧನೆನ? ಇದು ನಿಮ್ಮ ಮನೆಗಿರ್ತಕ್ಕಂಥ ಪ್ರಾರ್ಥನೆ ಕೂಟನ? ಇದು ನಿಮ್ಮ ಮನೆಗಿರ್ತಕ್ಕಂಥ ಸ್ತುತಿ ಆರಾಧನೆ ಭಜನೆ ಕಾರ್ಯಕ್ರಮನ? ಭಜನೆ ಸತ್ತರ ಮುಂದೆ ಮಾಡ್ತಾರೆ. ಆರಾಧನೆ ಇಲ್ಲ, ಭಜನೆ ಸತ್ತರ ಮುಂದೆ ಹೋಗಿ ಸತ್ತ ಜಾಗರಣೆ ಕೂಡ ಮಾಡ್ತಾರ. ಆ ಸತ್ತೋಗಿರ್ತಕ್ಕಂಥ ಮನುಷ್ಯ ತಿರುಗಿ ನಿಮ್ಮ ಮನೇಲಿ ಬರ್ಲಕ್ ಸಾಧ್ಯ ಇಲ್ಲ. ಅವ್ರಿಗೆ ಬಂದನಂದ್ರ ಆ ಮನೆ ಸ್ಥಳದಲ್ಲಿ ನೀವು ಯಾರು ನಿಲ್ಲಕ್ಕಾಗಲ್ಲ. ಮನೆಯನ್ನು ಬಿಟ್ಕೊಟ್ಟು ಆಗಲಿ ಈಗಲಿ ಓಡುತ್ತಿರ್ಬೇಡಿ.
ಪ್ರಿಯ ಸುಮ ಎಚ್ಚರ, ದೇವ್ರು ನಿನ್ನನ್ನು ಬಿಟ್ಟು ಹೋಯ್ತಂದ್ರ ನಿನಗೆ ಹುಡ್ತಂತ ಹೇಳಿ ಅದಕ್ಕೆ ಸಿಕ್ಕದ್ರೆ ನೀವು ಹಿಡ್ಬೋದ, ಸಿಗಲ್ಲ ಹಿಡ್ಬೋದಲ್ಲ? ಏನ್ ಮಾಡ್ತೀರಿ? ಈಗ ಮನುಷ್ಯ ಒಬ್ಬ ಕಪ್ಪಳದಾಗ ಹೊಡಿಲಾಕ್ ಬಂದನ ಅಂತ ಹೇಳಿ ನಾವು ಕೈ ಕಟ್ಕೊಂಡಿದ್ದೇವೆ ಅಂದ್ರೆ ಕಪ್ಪಳದಾಗ ಕಂಪಲ್ಸರಿ ಹೊಡಿತಾನವ. ಕೈ ಕಟ್ಕೊಂಡಿದ್ದೇವೆ ಅಂದ್ರ ಕಪ್ಪಳದಾಗ ಸಟ್ಟನ ಹೊಡೆದನಂದ್ರ ನೀರ್ ಬೇಡ ತಪ್ಪಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ನಾವು ಸುಮ್ಮನಿದ್ದೇನೆ? ಕಾರಣ ಆ ಮನುಷ್ಯ ಇದಕ್ಕೆ ಬಂದ ನೋಡಿದ್ದಾನೆ. ಒಂದೆಡೆ ಆ ಮನುಷ್ಯ ಹೊಡಿಲಾಕ್ ಬಂದಾಗ ನಾವು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಂದ್ರೆ ಆ ಮನುಷ್ಯ ಹೊಡಿತಾನನ್ರಿ? ತಪ್ಪಿಸ್ಕೊಳ್ಳೋಕೆ ಹೊಡಿಲಾಕ ಆಗಲ್ಲ. ನಿಮ್ ಜೀವನ ಆಗುತ್ತೆ. ದೇವು ಬಾಣ ಹಾಕಿ ಬಿಡಿಸ್ತಕ್ಕಂಥ ಆತ್ಮ, ಪಾಪದ ಆತ್ಮ ನಿನ್ನಿಂದ ಬಿಟ್ಟು ಹೋದಾಗ ನೀನು ಪ್ರಯತ್ನ ಪಟ್ಟು ಕರ್ತನಿಗಾಗಿ ಸ್ತುತಿ ಆರಾಧನೆ ಮಾಡಿ ಪ್ರಾರ್ಥನೆ ಜೀವಿತವನ್ನು ಕಟ್ಕೊಂಡು ಹಗಲಿನ ಸ್ತುತಿ ಆರಾಧನೆ, ಹಗಲಿನ ಸಮಯ ಸಿಕ್ಕಾಗ ಪ್ರಾರ್ಥನೆ, ದೇವರಿಗೆ ಅವಕಾಶ ನೀ ಕೊಡ್ತಕ್ಕಂಥವರಾಗಿ ಇದ್ದೆ ಅಂದ್ರ ದೇವು ಬಾಣಮತಿ ದುರಾತ್ಮ ಸೈತನ ಅಧಿಕಾರ ನಿನ್ನ ಮನೆ ಬಾಗಲ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ, ನಿನ್ನ ಮನೆ ಬಾಗಲ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಬರ್ತೇನ್ರಿ? ದೇವ್ ಬಾಣಮತಿ ನಿನ್ನ ಮನೆಗೆ ಬರ್ತದ? ಬರಲ್ಲ. ಯಾವಾಗ ನೀ ಅವಕಾಶ ಕೊಡ್ತಿ, ಯಾವಾಗ ಅವಕಾಶ ಕೊಡ್ತಿ ಎಂಬುದಾಗಿ ನಿನಗೆ ಹುಡುಕು ಪ್ರಿಯ, ನೀನು ನೋಡ್ತು ಪ್ರಿಯರೇ. ಗಳಿಗೆ ಕ್ಷಣ ಕ್ಷಣ ನಿಂಗೆ ನೋಡಿ ಹುಡುಕಿ ಬಂದು ಹಿಡ್ಕೊತದ. ಹಿಡಿತಂದ್ರ ಮೊದಲಿಂದ ಸ್ಥಿತಿ ಎಷ್ಟಾಗುತ್ತದ? ಗಂಭೀರ ಆಗೋಯ್ತು ಪ್ರಿಯ. ಮತ್ತ ಅವಾಗ ಪಾದ್ರಿ ಸಾಬ್ರೆ ನಮ್ಮ ಮನೆ ಪರಿಸ್ಥಿತಿ ಬಹಳ ಖರಾಬ್ ಆಗ್ಯದ, ಬಹಳ ಖರಾಬ್ ಆಗ್ಯದ. ಪೂರ ನಮ್ಮ ಮನೆ ಬರ್ಬದ ಆಗ್ಯದ. ಪೂರ ಬಹಳ ಸಂಕಷ್ಟ, ಬಹಳ ಸಮಸ್ಯೆಗಳು. ಬಳೆ ಒಂದು ಕತ್ತಲಾಗಿಲ್ಲ, ಒಬ್ಬರದಾದ್ರೆ ಒಬ್ಬರಿಗೆ ಬದಲು ಉಂಟಿಲ್ಲ. ಪಾದ್ರಿ ಸಾಬ್ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಿಮ್ಗೆ ಸ್ವಸ್ಥತೆ ಆಯ್ತದ, ಬಿಡುಗಡೆ ಆಯ್ತದ, ಎಲ್ಲ ಅದ್ಭುತ ಬರ್ತೀರಿ. ಆ ಸ್ವಸ್ಥತೆ ಅದ್ಭುತ ಮಾಡಿರ್ತಕ್ಕಂಥ ದೇವರಿಗೆ ಮಾಡ್ಕೋದಾಗ ಅವಾಗ ಈ ಸ್ಥಿತಿ ಹೆಚ್ಚಿಗೆ ಮಾಡ್ತಾರೆ. ದೇವ್ರು ಬಿಟ್ಟು ಹೋಗಿರ್ತಕ್ಕಂಥದ್ದು ಅಥವಾ ಬಿಟ್ಟು ಹೋಗಿರ್ತಕ್ಕಂಥ ರೋಗ ಅಥವಾ ಬಿಟ್ಟು ಹೋಗಿರ್ತಕ್ಕಂಥ ಸಮಸ್ಯೆ ನಿಮ್ ಮನೆಗೆ ಬಂದು ಹಿಡ್ಕೊಂಡಾಗ, ನಿಮ್ಗೆ ಹಿಡ್ಕೊಂಡಾಗ ಅವಾಗ ಪರಿಸ್ಥಿತಿ ಖರಾಬ್ ಹೋಗ್ತದ. ಮೊದಲಿಗಿಂತ ಇವಾಗ ಹೆಚ್ಚಿಗೆ ಹಾಳಾಗೋಗ್ತದ. ಹಾಳಾದಾಗ ಯಾರು ಏನ್ ಮಾಡಿದ್ರೇನೋ ನಮ್ಮ ಮನೆಗೆ ಎಲ್ಲರ ಕಣ್ಣಾಗ ಬೆಳೆದಿದ್ದೆವು, ಎಲ್ಲರ ಕಣ್ಣಾಗ ಹುಟ್ಟಿನ ತೊಟ್ಟು ತಿಳ್ಕೊಂಡಿದ್ದೆವು, ಎಲ್ಲರ ಕಣ್ಣಾಗ ಉಳಿದಪ್ಲೆ ಆಗ್ಯದ. ಅದಕ್ಕೆ ನಮ್ಮ ಮನೆಗೆ ಯಾರು ಏನು ಮಾಡ್ಯಾರೋ ನೀನೇ ಮಾಡಿ. ಮೊದಲನೇದು ನೀ ಮಾಡಿದಿ. ನಿನ್ನ ಮನೆಗೆ ಇನ್ನೊಬ್ಬರು ಯಾರು ಮಾಡಿಲ್ಲ, ನಿನಗೆ ಇನ್ನೊಬ್ಬ ಮನುಷ್ಯ ಯಾರು ಹಾಳು ಮಾಡಿಲ್ಲ. ನೀನು ದೇವರಿಗೆ ಅವಕಾಶ ಕೊಡಲು ಕಾರಣ, ನೀನು ದೇವರಿಗೆ ಸಮಯ ಕೊಡಲು ಕಾರಣ ನೀನೇ ಹಾಳಾಗ್ತಿದ್ದಿ. ಅವಾಗಂತಿ ಯಾರು ಮಾಡ್ಯಾರ, ಯಾರು ಏನೋ ಆಗ್ಯದ, ಏನೇನೋ ನಡೆದೋಗ್ಯಾರ ಮನೆ ಮೇಲೆ, ಬಹಳಷ್ಟು ಗಂಭೀರ ಪರಿಸ್ಥಿತಿ ಆಗ್ಯದ. ಇಲ್ಲ, ನೀನ್ ಕೈಟ್ ಮಾಡ್ಕೊಂಡು ಗಂಭೀರ ಪರಿಸ್ಥಿತಿ ದೇವರಿಗೆ ಅವಕಾಶ ಕೊಡಲು ಕಾರಣ ಆ ಸೈತನ್ ಬಂದು ನಿನ್ನ ಮನೆಗೆ ಹೋಗ್ಯದ. ಅವಾಗ ನಿನ್ ಜೀವನ, ನಿನ್ ಕುಟುಂಬ, ನೀ ಮಾಡ್ತಕ್ಕಂಥ ಕೆಲಸ ಕಾರ್ಯ ಎಲ್ಲದರಲ್ಲಿ ಹಾಳು ಮಾಡತ್ತದ. ಅವತ್ತು ದೇವರೇ ಅಂತ ಬರ್ತಿ, ನಿನ್ನ ಸ್ಥಿತಿ ಬಹಳ ಖರಾಬ್ ಆಗುತ್ತೆ. ನಿನ್ನ ಪರಿಸ್ಥಿತಿ ಬಹಳಷ್ಟು ಖರಾಬ್ ಆದಾಗ ಸರಿ ಮಾಡ್ಕೊಳಕ ಆಗ್ತಕ್ಕಂಥ ಕಷ್ಟ ಬಹಳ ಬಹಳ ಸಮಯ ಬೇಕು. ಒಂದು ಮಾತು ಹೇಳಿದೆ, ಅದ್ಭುತವಾಗಿ ನೀವು ಚಂದ ನೆನ್ಪಿಟ್ಕೋರಿ. ರಾತ್ರಿ ರೈಸ್ ಮಾಡಿರಿ ಮನ್ಯಾಗ, ಮುಂಚೆನೆ ಊಟ ಮಾಡ್ಬೇಕಾಗಿತ್ತು. ಊಟ ಮಾಡ್ಲಾಕ ಸ್ವಲ್ಪ ತಡಾಗಿರ ತಿಳ್ಕೊಂಡ್ರೆ 8-9 ಒಳಗೆ ಊಟ ಮಾಡ್ಬೇಕಾಗಿತ್ತು. 12, 1, 2 ಮಧ್ಯಾಹ್ನ ಆಗಿರುತ್ತೆ ತಿಳ್ಕೊರಿ. ಅದು ರೈಸ್ ಮತ್ತು ಊಟ ಮಾಡಕ್ ತೆಗ್ದಿರಿ. ಆ ರೈಸ್ ಏನಾಗದ ಹಣಸೋಗ್ಯದ, ನೀರ್ ಬಿಟ್ಟದ, ಹಣಸೋಗ್ಯದ. ಮತ್ತೆ ಆ ರೈಸ್ ಊಟ ಮಾಡ್ತೀರಿ? ಹಲ್ಲೆಲೂಯಾ, ಮಾಡ್ತೀರಿ? ಹಣಸೋಗಿದ ರೈಸ್ ಊಟ ಮಾಡ್ತೀರಿ? ಇಲ್ಲ, ಆಗಲ್ಲ. ಅದೇ ನಿಮ್ ಜೀವಿತ ಯಾವಾಗ ಸರಿಪಡಿಸ್ಕೋಬೇಕು ಅವಾಗ ಸರಿಪಡಿಸ್ಕೊಂಡಂದ್ರ ನೀವು ಉನ್ನತ ಸ್ಥಾನ ಕೊಡ್ತೀವಿ. ಸರಿಪಡಿಸ್ಕೊಂಡಿಲ್ಲ ಉನ್ನತ ಸ್ಥಾನಕ್ಕಾಗಿ ಬರ್ಲಕ್ಕ ಆಗಲ್ಲ. ನೀ ಪ್ರಯಾಸ ಮಾಡ್ತೀವಿ ಮತ್ತೆ ಹೆಸರು ನಿಂಗ ಹೊಟ್ಟೆಗೆ ಹಸುದಿರ್ತದ. ನೀ ಊಟ ಮಾಡ್ಬೇಕಂದ್ರೆ ತಿರುಗಿ ರೈಸ್ ತಗೊಂಡು ತೊಳೆದು ತಿರುಗಿ ಅದ್ರ ನೀರ್ ಹಾಕಿ ಉಪ್ಪು ಹಾಕಿ ಸ್ಟೋವ್ ಮೇಲೆ ಇಕ್ಕಿದಾಗ ಅದು ಆಗ್ಲಕ್ಕ 15-20 ನಿಮಿಷ ಬೇಕು. ಹೇಳ್ತಾನೆ ಬಟ್ಟೆ ನಿಂತದ, ಕಪ್ಪ ನೀರ್ ಕುಡಿತಿ ಆಗಲ್ಲ, ಗ್ಲಾಸ್ ನೀರ್ ಕುಡಿತಿ ಆಗಲ್ಲ, 8 ನೀರು ತುಪ್ತಿ ಹಾಕಿ ಆಗಲ್ಲ, ಸರಿಯಾಗಲ್ಲ. ಮತ್ತೆ ಬೇಕು ಹೊಟ್ಟಿಗೆ ಏನ್ ಬೇಕು? ಊಟ ಬೇಕು. ಅದು ಪ್ರಯಾಸ 15-20 ನಿಮಿಷ, ಅರ್ಧ ತಾಸು ಯಾವ ತರ ಅದು ಪ್ರಯಾಸ ಪಟ್ಟಿದೋ ಅದೇ ತರ ನಿನ್ನ ಜೀವನ ಸುಧಾರಿಸಬೇಕಾದ್ರ, ಯಾಕಂದ್ರೆ ಮೊದಲಿರ್ತಕ್ಕಂಥ ಸ್ಥಿತಿ ಬಹಳಷ್ಟು ಗಂಭೀರ ಆಗದ. ಅದು ಸುಧಾರಿಸಬೇಕಾದ್ರೆ ಮತ್ತೆ ಕೆಲವೊಂದು ಸಮಯ ನಿಂತದ. ರೈಸ್ ಮಾಡುವ
ಪ್ರಕಾರ ದೇವರ ಸನ್ನಿಧಿಗೆ ಬರುವುದಕ್ಕಾಗಿ ನೀ ತವಕ ಕೊಡ್ಬೇಕು. ನಿನ್ನ ಕುಟುಂಬದಲ್ಲಿ ನಿನ್ನ ಸುಟ್ಟಿ ಪ್ರತಿದಿನ ಪ್ರಾರ್ಥನೆ ಮಾಡಿ ಸರಿಯಾಗಬೇಕಾಗಿ ಪ್ರಯತ್ನ ಪಡ್ಬೇಕು. ಅವಾಗ ದೇವರು ನಿನಗೆ ಉನ್ನತ ಸ್ಥಾನ ತರ್ತಾನೆ. ದೇವರ ಉದ್ದೇಶದಲ್ಲಿ ನಿನ್ನ ಉನ್ನತ ಸ್ಥಾನ ತರಬೇಕೆಂಬುದಾಗಿ, ದೇವರ ಉದ್ದೇಶದಲ್ಲಿ ನಿನ್ನ ಆಶೀರ್ವಾದ ಮಾಡ್ಬೇಕೆಂಬುದಾಗಿ, ದೇವರ ಉದ್ದೇಶದ ನಿನಗ ಉನ್ನತ ಹೆಸರನ್ನ ತಂದು ನೀ ಏನೇನು ಬೇಡ್ತೋ ಅದನ್ನು ಕೊಡ್ಬೇಕೆಂಬುದಾಗಿ ದೇವರ ಉದ್ದೇಶದ. ಆದರೆ ಆ ಉದ್ದೇಶ ಏನ್ ಮಾಡ್ತದೆ, ನಿನ್ನ ಕೈಯಲ್ಲಿ ಕರ ಮಾಡ್ಕೊಂಡು ಎಂದೂ ಸರಿ ಏನ್ ಮಾಡ್ತದೆ, ಹುಡುಕ್ಲಾಗ್ತದೆ. ಅದು ಸಾಕ್ಷಿ. ಈ ಮನುಷ್ಯ ಏನ್ ಮಾಡ್ತಾನಂತ, ಬಿಟ್ಟು ಹೋಗಿ ಸುಮ್ಮನೆ ಕೊಡ್ತಾನಂತ, ಏನ್ ಮಾಡ್ತಾನಂತ, ಇಲ್ಲಿ ಕೊಡ್ತಾನಂತ, 7 ತಗೊಂಡ್ಬರ್ತಾನಂತ. ಒಂದಿಲ್ಲ ಹೇಳಿಲ್ಲ. ಒಬ್ಬ ಮನುಷ್ಯ ಯಾರಿಗ ಹೊಡೆದೇವಂದ್ರ 10-20 ಮಂದಿ ಹ್ಯಾಂಗ ಮನುಷ್ಯ ಕರೆಸಿ ಮತ್ತೆ ಹೊಡಿಲ ಪ್ರಯಾಸ ಪಡ್ತಾನೋ, ಅದೇ ತರ ಇದು ಕೂಡ ಏನ್ ಮಾಡ್ತಂತ, ಬಿಟ್ಟೋಗಿ 7 ತಗೊಂಡ್ಬರ್ಸಂತ ತಂದಾಗ ಹೀನ ಸ್ಥಿತಿ, ಬಲಹೀನ ಸ್ಥಿತಿ ಎಲ್ಲ ಕಳ್ಕೊತಿ ಅಂತ ಬಹಳಷ್ಟು ಗಂಭೀರವಾಗಿರ್ತಕ್ಕಂಥ ನಿನ್ ಪರಿಸ್ಥಿತಿ ಕಾಣ್ತಂತ. ಅದು ಸರಿ ಮಾಡುವುದಕ್ಕ ಬಹಳಷ್ಟು ಕಷ್ಟ ಇದೆ. ಅದಕ್ಕ ಅದು ಬರೋದಕ್ಕಿಂತ ಮುಂಚಿತವಾಗಿ, ಅದು ನಿನ್ನ ಸನ್ನಿಧಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿನ್ನ ಸುಧಾರಿಸಿಕೊಂಡು, ನೀನು ರಕ್ಷಿಸಿಕೊಂಡು, ನೀನು ಪ್ರಯತ್ನ ಪಟ್ಟಿ ದೇವರ ಸನ್ನಿಧಾನದಲ್ಲಿ, ದೇವರ ಒಂದು ಆತನ ಕಾರ್ಯಗಳಲ್ಲಿ ನೀನು ನೆಲೆಗೊಂಡು ಇದ್ದೆ ಅಂದ್ರ ದೇವರನ್ನು ಹೇರಳವಾಗಿ ಆಶೀರ್ವದಿಸ್ತಾನ. ಯಾವುದು ಕೇಡು, ಅಪಾಯ, ಅಸ್ಪದ ನಿನ್ನ ಕುಟುಂಬಕ್ಕೆ ಬರ್ಲಕ್ಕ ಸಾಧ್ಯ ಇಲ್ಲ. ಅದಕ್ಕೆ ಪ್ರಕಟಣೆ 3ನೇ ಅಧ್ಯಾಯ 20 ದೇವರ ಕಡೆಗೆ ತಿರುಗಿಕೋ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಇಲ್ಲಿ 7 ತಗೊಂಡ್ ಬಂದು ಮನುಷ್ಯನ ಜೀವನ, ಆ ಕುಟುಂಬ ಹಾಳು ಮಾಡತನ, ಅವ ನಾಶ ಮಾಡ್ತಕ್ಕಂಥ ಕಾರ್ಯಾಚರಣೆ ನೆಲಗೊಂಡಿದ್ದವನು, ಅವನಿಗೆ ಅವಕಾಶ ಕೊಟ್ಟಿದಿ. ಈಗ ಅವ ಹಾಳು ಮಾಡನ. ತಿರುಗಿ ಯೇಸು ಸ್ವಾಮಿ ನಿನ್ನ ಮನೆ ಬಾಗಿಲಲ್ಲಿ ನಿಂತು ತಟ್ಟದಂತೆ, ನಿನ್ನ ಮನೆ ಬಾಗಿಲಲ್ಲಿ ನಿಂತು ನಿನ್ನ ಮನೆಗೆ ಕೊಂಡಿ ಹೊಡಿಲತ್ತ, ತಟ್ಟಿ ಹೊಡಿಲತ್ತನ. ಅಮ್ಮ ಸ್ವಲ್ಪ ತೆರೆಯಮ್ಮ, ನಾ ಒಳಗೆ ಕೊಡ್ತೆ. ಅಯ್ಯ ಸ್ವಲ್ಪ ತಟ್ಟಿದ್ದೇರೆಪ್ಪ, ನಾ ಒಳಗೆ ಕೊಡ್ತೇನೆ, ಮನೆಗೆ ಕೊಡ್ತೇನೆ ಎಂಬುದಾಗಿ ಯೇಸ್ವಾಮಿ ನಿನಗ ತಟ್ಲತನ. ಮತ್ತೆ ಯೇಸ್ವಾಮಿಗೆ ತಟ್ಟಿ ತೆರೀತೆ. ಅಥವಾ ಅಲಂಕಾರವಾಗಿ ಇದ್ದು ಆ ಸೈತನಿಗೆ ಅವಕಾಶ ಕೊಟ್ಟು 7 ಮತ್ತು ತಿರುಗಿ 8 ಅಥವಾ ನಾಶನ ಜೀವನದಲ್ಲಿ ನೀವು ಒಂದ್ಸತಿ ಜ್ಞಾಪಕ ಮಾಡ್ತೀಯ. ನಿನಗ ಬಾಗಿಲಲ್ಲಿ ನಿಂತು ತಟ್ಲತನ. ಒಂದು ವೇಳೆ ಆತನ ಶಬ್ದವನ್ನು ಕೇಳಿ ನೀನು ಒಳಗ ದೇವರೇ ಬಾ ಎಂಬುದಾಗಿ ನೀನು ಕರೆದು ಆತನಿಗೆ ಅವಕಾಶ ಕೊಟ್ಟಿರುವಾಗ ನಿನ್ನ ಜೊತೆ ಊಟ ಮಾಡ್ತಾನಂತ ಪ್ರೇರಿಸು. ನಿನ್ನ ಜೊತೆ ಊಟ ಮಾಡ್ತಾನಂತ, ನಿನ್ನ ಜೊತೆ ಮಾತಾಡ್ತಾನಂತ, ನಿನ್ನ ಸರಿಪಡಿಸ್ತಾನಂತ. ನೀನ್ ಯಾವ ವಿಷಯದಲ್ಲಿ ಹಾಳಾಗಿ ಬಿದ್ದೋಗಿದ್ದಿ ಆ ವಿಷಯಗಳೆಲ್ಲ ಗೊತ್ತಿ ಸರಿಪಡಿಸಿ ನಿನಗೆ ರಕ್ಷಿಸ್ತಾನಂತ ಹೇಳಿ. ಮತ್ತು ಯೇಸು ಸ್ವಾಮಿಗೆ ಅವಕಾಶ ಕೊಡ್ತೆ, ಅಥವಾ ಹಾಳು ಮಾಡ್ತಕ್ಕಂಥ 8 ಮಂದಿಗೆ ತರ್ತಕ್ಕಂಥವನಿಗೆ ಅವಕಾಶ ಕೊಡ್ತಿ. ಯಾರಿಗೆ ಅವಕಾಶ ಕೊಡ್ತಿ? ಹಲ್ಲೆಲೂಯ. ಯಾರಿಗೆ ಅವಕಾಶ ಕೊಡ್ತಿ? ಯೇಸುವಿಗೆ ಅವಕಾಶ ಕೊಡ್ತೆ, ದೇವಿಗ ಯಾರಿಗೆ ಅವಕಾಶ ಕೊಡ್ಬೇಕು? ನೀ ಯೇಸು ಸ್ವಾಮಿಗೆ ಅಲಂಕಾರವಾಗಿ ಮಾಡಿಕೊಂಡು ಅಲಂಕಾರವಾಗಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ನಿನಗೆ ಬೇಡ. ಇದ್ದಂತ ಸ್ಥಿತಿಯಲ್ಲಿ, ಇದ್ದಂತ ಪರಿಸ್ಥಿತಿಯಲ್ಲಿ ದೇವರಿಗೆ ಅವಕಾಶ ಕೊಡು. ದೇವರಿಗೆ ಮನೆಯಲ್ಲಿ ಕಲಿ, ಹೃದಯದಲ್ಲಿ ಕಲಿ, ರಕ್ಷಣೆ ಹೊಂದು, ದೀಕ್ಷೆಸ್ನಾನ ಹೊಂದು, ಆತನ ದೇಹ ರಕ್ತದಲ್ಲಿ ಪಾಲ್ಗೊಂಡಿರು. ಅವನ ಜೀವನ ಅದ್ಭುತ ಮಾಡ್ತಾರೆ. ಒಬ್ಬರು ಸಹೋದರರು ಅವರ ಟೈಮು ಅವರಿಗಾಗಿ ನಾವು ಕಾದ್ಕೊಂಡಿದ್ದೆವು, ಆದ್ರೆ ಆ ಸಹೋದರು ಪ್ರೋಗ್ರಾಮ್ ಏನ್ ಮಾಡ್ತಾರಂತ ಗೊತ್ತದನ? ಅವ್ರು ಪ್ರೋಗ್ರಾಮ್ ಏನ್ ಮಾಡ್ತಾರಂತ ಗೊತ್ತದನ? ದೇವರು ಮರಣ ಅಂತ ಸ್ಥಿತಿಯಲ್ಲಿ ಅವ್ರಿಗೆ ತಪ್ಪಿಸನ, ಮರಣ ಅಂತ ಸ್ಥಿತಿಯಲ್ಲಿ ಅವ್ರಿಗೆ ರಕ್ಷಿಸನ, ಮರಣ ಅಂತ ಸ್ಥಿತಿಯಲ್ಲಿ ಅವ್ರಿಗೆ ಕಾಪಾಡ್ಯಾನ. ಅವ್ರಿಗೆ ಮರಣ ಅಂತ ಸ್ಥಿತಿಯಲ್ಲಿ ಕಾಪಾಡಿರ್ತಕ್ಕಂಥ ಯೇಸು ಸ್ವಾಮಿ ಅವರಿಗಾಗಿ ಸೇವಕರು, ಭಕ್ತರು, 100 ಜನರು ಪ್ರಾರ್ಥನೆ ಮಾಡ್ಯಾರ. ಅವ್ರ ಕಾರ್ಯಕ್ರಮ ಎಲ್ಲಿಕ್ಕೆ ಅಂತ ಗೊತ್ತದನ? ದೇವಿನ ಮುಂದಕ್ಕೆ ಎಲ್ಲೋ ಹರಕೆ ಮಾಡ್ಯಾರ, ಎಲ್ಲೋ ಯಾವುದೋ ಜನ ಹರಕೆ ಮಾಡ್ಯಾರಂತ
ಎಲ್ಲೋ ಹರಕೆ ಮಾಡಿ ಅಲ್ಲಿ ಆ ಹರಕೆ ತಿಳಿಸಿದ ಪ್ರೇರೆ ಫಾದರ್ ಸಾಬ್ರೆ ಇಲ್ಲಿ ಬಂದು ಪ್ರಾರ್ಥನೆ ಜಪ ಮಾಡಿ ಆರಾಧನೆ ಮಾಡಿ ಇಲ್ಲ ಆರಾಧನೆ ಮಾಡ್ಬೇಕಂತ ಹೋಗಿ ಎಲ್ಲಿ ಯಾಕಪ್ಪ ಇಲ್ಲ ಇಲ್ಲಿ ಈ ಪರಿಸ್ಥಿತಿ ಇಲ್ಲ ಹೆಂಗಂದ್ರ ಸಾಯ್ತಕ್ಕಂತ ಪರಿಸ್ಥಿತಿ ಐತ್ರಿ ಇಲ್ಲಿ ಬೇಡ್ಕೊಂಡಿದ್ದೆವು ಅದಕ್ಕೆ ನಾವು ಇಲ್ಲಿ ಇದು ಮಾಡತ್ತಿದೇವ್ರಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪರಿಸ್ಥಿತಿ ಏನಾಗಿರ್ಬೋದು. ಸಾಕ್ಷಿ ಹೇಳಿದ್ರು ಏ ಸ್ವಾಮಿ ಬಲ್ಲಿ ಬಂದಿದ್ದೇವೆ, ನಮ್ಮ ಸ್ವಸ್ಥತೆ ಮಾಡೋಣ, ಏ ಸ್ವಾಮಿ ನಮ್ಮ ಬಿಡುಗಡೆ ಮಾಡೋಣ, ಆಶೀರ್ವದಿಸಿನ ಸ್ವಸ್ಥತೆ ಮಾಡೋಣ, ಆರೋಗ್ಯ ಭಾಗ್ಯ ಕೊಟ್ಟ ನಮ್ಮ ದೇವರೆಲ್ಲ ಅದ್ಭುತ ಮಾಡೋಣ ಅಂತೇಳಿ ಸಾಕ್ಷಿ ಒಂದ್ ಕಡೆ ಮಾಡ್ತಕ್ಕಂಥ ಕಾರ್ಯ ಇನ್ನೊಂದು ಜಗಿರ್ತೀವಿ. ಪ್ರಿಯ ಸುಮ ಒಂದು ಎಚ್ಚರ, ಒಂದು ಜೀವನದಲ್ಲಿ ಅವಳಾಡಿಸ್ಕೊಂಡಿರ್ಬೇಕು. ಹಾಳು ಮಾಡ್ತಕ್ಕಂಥ ನಾಶ ಮಾಡ್ತಕ್ಕಂಥ ಈ ಸ್ಥಿತಿಗೆ ಅವಕಾಶ ಕೊಟ್ಟು ಹಾಳಾದಾಗ ಮತ್ತ ಯೇಸು ಸ್ವಾಮಿ ಇದ್ದಾಗ ಪ್ರಯಾಸ ಪಟ್ಟರು ಕೂಡ ವ್ಯರ್ಥವಾದ ಇದ್ದಾಗ ಕಾಪಾಡಿಕೊಂಡು ಇದ್ದದ್ದ ಸರಿಪಡಿಸಿಕೊಂಡು ಮುಂದುವರ್ತಕ್ಕಂಥದ್ದು ಉತ್ತಮ. ಹಾಳಾಗಿ ನಾಶವಾಗಿ ಇದ್ದು ದೇವರೇ ಬರಾಗಿತ್ತು. ದೇವರ ಬಳಿ ಬಂದಾಗ ದೇವರು ಅದರ ಶಿಕ್ಷೆ ಮಾತ್ರ ನೀನು ಅನುಭವಿಸಲೇಬೇಕು. ಇವತ್ತು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಅಲ್ಲ ಸರ್, ಜನರ ಬಂದು ಪ್ರೇರ್ ಮಾಡಿ ಹೋಗ್ರಿ ಅಂದ್ರೆ ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ರು. ಜನರ ಬಂದು ಪ್ರೇರ್ ಮಾಡಿ ಹೋಗ್ರಿ ಸರ್, ಹಾಸ್ಪಿಟಲ್ ಅಡ್ಮಿಟ್ ಇದ್ದೇವು, ಕಷ್ಟದಲ್ಲಿದ್ದೇವೆ ಸರ್, ಬಂದು ಪ್ರಾರ್ಥನೆ ಮಾಡ್ರಿ ಅಂದ್ರೆ ಒಂದ್ ಮಾತಾಡಿದವ್ರಿಗೆ ಅವಾಗಿಂದ ಅವಾಗ ಮಾತಾಡ ನೀವೆಲ್ಲ ಹೋಗಿ ಪ್ರೋಗ್ರಾಮ್ ಮಾಡಿ ನೋಡ್ರಿ, ಅಲ್ಲಿ ಅವ್ರಿಗೆ ಹೋಗಿ ಹೇಳ್ರಿ, ಅವ್ರು ಬಂದು ನಿಮ್ಗೆ ಪ್ರಾರ್ಥನೆ ಮಾಡ್ತಾರ, ಅವ್ರು ಬಂದು ನಿಮ್ಗ ಸ್ವಸ್ಥತೆ ಮಾಡ್ತಾರ. ನಾ ಎತ್ತು ನನಗೆ ಬರ್ಲಕ್ಕ ಅವಕಾಶ ಸಮಯ ನನಗ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ತರಬ್ರಿ ಎತ್ತು ಕೂಡ ಪ್ರಯೋಜನ ಇಲ್ಲ. ದೇವರು ಇಲ್ಲದೆ ಹುಡುಕ್ತಕ್ಕಂಥದ್ದು, ರಕ್ಷಣೆ ಇಲ್ಲದಂತಲ್ಲಿ ತಿರುಗ್ತಕ್ಕಂಥದ್ದು, ರಕ್ಷಿಸ್ತಕ್ಕಂಥವ್ರು ಯಾರು ಇಲ್ಲ ಅಂತ ಈ ಸ್ಥಿತಿಯಲ್ಲಿ ಹೋಗಿ, ಮಾತಾಡುವಂತ ಶಕ್ತಿ ಇಲ್ಲ ಅಂತ ಸ್ಥಿತಿಯಲ್ಲಿ ಹೋಗಿ, ಕಾರ್ಯ ಮಾಡ್ತಕ್ಕಂಥವ್ರಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಹೋಗಿ ನೀನ್ ತಲೆ ಹೊಡಿ, ಎರಡು ತಲೆ ಮಾಡ್ಕೋ, ಕೈಕಾಲ್ ಮೈ ಮುಡ್ಕೋ, ನೆತ್ತಿ ಗಾಳಿ ಹೊಡಿಯಲ್ಲ, ಏನು ಪ್ರಯೋಜನ ಇಲ್ಲ. ಯೇಸು ಸ್ವಾಮಿ ಬಂದಾಗ ನಿನಗ ಬೆಳಿಗಡೆ ಅದ. ಯೇಸು ಸ್ವಾಮಿ ಹೇಳ್ತಾನ ಬಾಗಿಲು ತೆಲ್ಲತನ್ರಿ, ಹೊಡಿಲತ್ತನ್ ಅಮ್ಮ ತಟ್ಟಿದ್ದೀರಿ, ಈಗ ಅಯ್ಯ ತಟ್ಟಿದ್ದೀರಿ ಎಂಬುದಾಗಿ ನಿನ್ ಮನೆ ಬಾಗಿಲಲ್ಲಿ ಬಂದು ನಿಂತು ನಿನ್ಗ ತೆಲ್ಲತ್ತ ತಟ್ಟಿ ಹೊಡಿತಾನ. ಹೊಡಿಯಿರಿ ತೆರಿತೆ ಮಾತಾಡ್ತಾನಿಗೆ ಹಾಳು ಮಾಡ್ತಕ್ಕಂಥನಿಗೆ ಅವಕಾಶ ಕೊಡ್ತಿ, ಅಲಂಕಾರವಾಗಿ ಇದ್ದವನಿಗೆ ಅವಕಾಶ ಕೊಡ್ತೆ. ಅಲಂಕಾರ ಇಲ್ಲದೆ ನಿನ್ನ ಪ್ರಾಣ ಮುಕ್ತೆಯಿಂದ ಮರಣವಂತ ವಿಸ್ತೃತಿ ಇಲ್ಲದ ಮ್ಯಾಪಿಸಿ ರಕ್ಷಿಸ್ತಕ್ಕಂಥನಿಗೆ ಅವಕಾಶ ಕೊಡ್ತಿ. ಒಂದ್ಸರ್ತಿ ನೀವು ಜ್ಞಾಪಕ ಮಾಡ್ಬೋದು. ಅಲಲುಯ್ಯ ಯಾರಿಗೆ ಅವಕಾಶ ಕೊಡ್ಬೇಕ್ರಿ? ಇವಳು ತಗೊಂಡ್ಬಂದು ಹಾಳು ಮಾಡ್ತಕ್ಕಂಥ ಅವಕಾಶ ಕೊಡ್ಬೇಕಾ? ಅಥವಾ ನಿನ್ನ ಮನಿತನ ನೀನು ಹುಡ್ಕಿಕೊಂಡು ಬಂದು ನಿನ್ನ ಮನೆಗೆ ತಟ್ಟಿ ಹೊಡಿಲತ್ತನಲ್ಲ, ನಿನ್ ಜೊತೆ ಊಟ ಮಾಡೋ ಪ್ರಯಾಸ ಪಡತ್ತನಲ್ಲ, ಅವನಿಗೆ ಅವಕಾಶ ಕೊಡ್ಬೇಕಾ? ಯಾರಿಗೆ ಅವಕಾಶ ಕೊಡ್ಬೇಕು? ದೇವರಿಗೆ ಅವಕಾಶ ಕೊಡ್ಬೇಕು. ಅವಾಗ ದೇವರಿಗೆ ಅವಕಾಶ ಕೊಟ್ಟಿದ್ರ ದೇವರ ಸೇವಕರು ನಿನ್ನ ಮನಿತನ ದೇವರು ಕಳಿಸ್ತಾನೆ. ನೀವು ಇದ್ದಂತ ಇಷ್ಟತನ ದೇವರನ್ನ ಕಳಿಸ್ತಾನೆ. ಯಾವ ಪರಿಸ್ಥಿತಿಯಲ್ಲಿ ಅಂತ ಸ್ಥಿತಿಯಲ್ಲಿ ಅಲ್ಲಿವರೆಗೆ ದೇವರನ್ನ ಕಳಿಸಿ ಏನು ಸರಿ ಮಾಡಿ ನಿನ್ನ ಸಹಾಯ ಮಾಡಕ್ ದೇವರು ಸಿದ್ಧವಾಗಿರ್ತಾನೆ. ಅಂದ್ರೆ ದೇವರಿಗೆ ಅವಕಾಶ ಕೊಡು. ಹಾಳು ಮಾಡ್ತಕ್ಕಂಥನಿಗಿಲ್ಲ, ನೀನು ರಕ್ಷಿಸ್ತಕ್ಕಂಥನಿಗೆ ಅವಕಾಶ ಕೊಡು. ನಿನ್ನ ಜೀವಿತ ಅದ್ಭುತವಾಗಿ ಮಾರ್ಪಡುತ್ತೆ. ತಿರುಗಿ 2ನೇ ವಿಷಯದಲ್ಲಿ ದೇವರು ನಮ್ಮ ಸಂದೇಶವನ್ನು ಕೇಳೋದಕ್ಕಾಗಿ ಸಿದ್ಧವಾಗಿರಿ. ಮೊದಲನೇದು ಯಾವ್ದು ಕೇಳಿದವ್ರಿ? ಒಂದು ಬಿಟ್ಟು ಅಂತ ಎಷ್ಟು ಬರ್ತಾವಂತ? 7 ಬರ್ತಾವಂತ. ಮತ್ ಒಂದ್ ವೇಳೆ ನೀ ಪಶ್ಚಾತ್ತಾಪಟ್ಟು ತಿರುಗಿದಾಗ ಯಾರು ಬರ್ತಾವಂತ? ನಿನ್ ಮನೆ ಯಾರು ಬರ್ತಾವಂತ? ಏ ಸ್ವಾಮಿ ತಟ್ಟಿ ಹೊಡಿತಾರ. ನೀ ಅವಕಾಶ ಕೊಟ್ಟ ನಿನ್ ಮನೆ ಬರ್ತಾನೆ. ಅವಕಾಶ ಕೊಟ್ಟರೆ ಅಂದ್ರೆ ನಿನ್ ಮನೆಯಲ್ಲಿ ಬರಲ್ಲ. ಅದಕ್ಕ 2ನೇ ವಿಷಯದಲ್ಲಿ ನಾವು ದೇವ್ರ ಸಂದೇಶವನ್ನು ಕೇಳೋದಕ್ಕಾಗಿ ನಾವು ಸಿದ್ಧವಾಗಿರಲಿ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 13ನೇ ವಚನ. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ಯಾರು ನಾಶವಾದನಂತ? ನಾಶ ಯಾರಿದ್ದಾರಂದ್ರಿ? ದೇವರ ವಾಕ್ಯವನ್ನು ಉಲ್ಲಂಘಿಸುವನಂದ್ರೆ ಅದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವನು. ದೇವರ ವಾಕ್ಯಕ್ಕ ಯಾವ ಮನುಷ್ಯನು ವಿರುದ್ಧವಾಗಿ ಕಾರ್ಯ ಮಾಡ್ತಾನೋ ಆ ಮನುಷ್ಯನೇ ಮಾತ್ರ ನಾಶವಾಯ್ತಾನ. ಪ್ರೇರಿ ಇನ್ನೊಬ್ಬ ನಾಶವಾಗಲಕ್ಕೆ ಸಾಧ್ಯ ಇಲ್ಲ. ಕೆಲವುದಮ್ಮ ಆಜ್ಞೆಯನ್ನು ಭಯ ಭಕ್ತಿಯಿಂದ ಕೈಕೊಳ್ಳುವವನು ಸುಫಲವನ್ನು ಹೊಂದುವನು. ಅಬ್ಬ ಎಂತ ಅದ್ಭುತವಾಗಿರುವ ವಾಕ್ಯ. ದೇವರು
ವಾಕ್ಯವನ್ನು ಉಲ್ಲಂಘಿಸಿ ಏನಾಯ್ತಾನಂತ ನಾಶವಾಗುತ್ತಾನಂತ. ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಕೊಳ್ಳುವನು ಸುಫಲವನ್ನು ಹೊಂದುವನು ಪ್ರಿಯರೇ. ಐಸ್ ಕ್ರೀಮ್ ಹೆಚ್ಚಾಗಿ ಗೊತ್ತದ ರೀ? ಐಸ್ ಕ್ರೀಮ್ ಹೆಚ್ಚಾಗಿ ಗೊತ್ತದ? ಐಸ್ ಕ್ರೀಮ್ ನಾನು ತಿಂದಿದ ಅಂಬರ್ ಕೈ ತೋರಿಸ್ರಿ. ಐಸ್ ಕ್ರೀಮ್ ನಾನು ತಿಂದಿದ ಅಂಬರ್ ಕೈ ತೋರಿಸ್ರಿ. ಎಷ್ಟು ರುಚಿ ಬರ್ತಲ್ಲ ರೀ? ಎಷ್ಟು ರುಚಿ ಬರ್ತಲ್ಲ? ಕೆಲವರು ಐಸ್ ಕ್ರೀಮ್ ತಿನ್ನತ್ರ ಸೋರೈತದ ಕೈ ಬಿ ನೆಕ್ತಾರ ಅವ್ರಿ. ಯಾಕಂದ್ರೆ ಆಗ್ಯದ ಆಗ್ಯದ ಕೈ ಐಸ್ ಕ್ರೀಮ್ ಹಾಳಾಗತ್ತೆ ಅಂತೇಳಿ ಕೈ ಕೂಡ ನಾಲ್ಗೆ ಏನ್ ಮಾಡ್ತೇವೆ ಬಾ ಎಷ್ಟದ. ಕೆಲವರು ಐಸ್ ಕ್ರೀಮ್ ಕಡ್ಡಿಗಳ ಮೇಲೆ ಇರ್ತಾರ ಬೈದ ನೆನಪದ ಸಣ್ಣದ ನಾವು ನೆನ್ನಿದ್ರೆ ಯಾಕಂದ್ರೆ ನಮ್ಗೆ ಸಿಗ್ತಿದಿಲ್ಲ. ಯಾರ ತಿಂದು ಬೆಳೆಸಿದ್ರು ಕಡ್ಡಿ ಅದ್ರ ರುಚಿ ಮೇಲ್ ರುಚಿನ ನೋಡ್ತಿದ್ವಿ. ಯಾರ ತಿಂದು ಬೆಳೆಸಿದ್ರು ರುಚಿ ನೋಡ್ತೀವಿ. ಅಂದ್ರೆ ಯಾಕೆ ಹೇಳ್ತೇವೆ ಗೊತ್ತದನ? ಸುಫಲವೆಂಬುದಾಗಿ ಏನು ಸಿಗ್ತ ಗೊತ್ತದನ? ದೇವ ಸನ್ನಿಧಾನದಲ್ಲಿ ದೇವ್ರ ವಾಕ್ಯವನ್ನು ಉಲ್ಲಂಘಿಸಿ ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ದೇವ್ರ ವಾಕ್ಯದಲ್ಲಿ ಅವೇನ್ ಹೇಳ್ತಾನೆ ಇವೇನ್ ಹೇಳ್ತಾನೆ ಆಕೇನ್ ಹೇಳ್ತಾನೆ ಈಕೇನ್ ಭಕ್ತಿ ಅವದೇನ್ ಪ್ರಾರ್ಥನೆ ಆಕಿದೇನ್ ಪ್ರಾರ್ಥನೆ ಅಯ್ಯೋ ಯಾನ್ ಬೈಬಲ್ ಅಯ್ಯೋ ಯಾನ್ ಚರ್ಚ್ ಅಯ್ಯೋ ಏನ್ ದೇವರು ಅಯ್ಯೋ ಅಯ್ಯೋ ಅಂತಾರಲ್ಲ. ಇವ್ರು ಹೇಳಿದಾರಂತ ನಾಶವಿದ್ದಾರ ನಾಶನ ಮಾರ್ಗಕ್ಕೆ ಬಹಳ ಜನ ಇದ್ದಾರಂತ. ದೇವರ ಮಾರ್ಗಕ್ಕೆ ಸ್ವಲ್ಪ ಜನ ಬರ್ತಾರಂತೆ. ನಾಶವೈತಕ್ಕಂತ ಇಸ್ರಾಯೇಲಲ್ಲಿ ನಾಶ ಮಾಡ್ತಕ್ಕಂಥ ಇಸ್ರಾಯೇಲಲ್ಲಿ ಬಹಳಷ್ಟು ಜನ ಅಯ್ಯೋ ಅಪ್ರಾಪರಿ ಜನ ಹೋಗ್ತಾರಂತ. ಯಾಕಂದ್ರೆ ಬಾಗಿಲು ದೊಡ್ಡದಿರ್ತಲ್ಲ, ಒಳ್ಳೆ ಮಾರ್ಗಕ್ಕೆ ಬರ್ತಕ್ಕಂಥ ಬಾಗಿಲು ಹೆಂಗಿರ್ತ ಗೊತ್ತಾನ? ಸಣ್ಣದಿರ್ತದೆ. ಸಣ್ಣ ಬಾಗಿಲದಲ್ಲಿ ಕಡಿ ಕಡಿ ಮಾಡ್ಕೊತ ನಾವು ಹೋಗ್ಬೇಕಂತೆ. ಯಾವಾಗ ಕುರಿಗಳಿಗೆ ನೋಡ್ರಿ, ಕುರಿಗಳಿಗೆ ನಾವು ಮೈಸಲಾಕ್ ಹೋದೇವ್ ಅಂದ್ರ ಕೆಲವೊಂದು ಕುರಿಗಳು ಬೇರೆ ಹಿಡಿತಾವ್ರಿ, ನನ್ನ ಜಂಪ್ ಮಾಡ್ತಾವ. ಕೆಲವೊಂದು ಕುರಿಗಳು ಏನ್ ಮಾಡ್ತಾವ ಗೊತ್ತಾನ? ಸಿಡು ಸುಮ್ನೆ ಯಾಕೆ ಕೆಳಗಲಿ ಇದು ಕೆಳಗಿನ ಹೋಗೋಣ ಅಂತೇಳಿ ಮೈ ಮಾಡ್ಕೊಂಡು ಸಂದ್ ಸಿಕ್ಕಾಗ ಆ ಸಂದಿನ ಹೊಡಿತಾರೆ. ಕರೆಕ್ಟ್ ನೋಡಿದೆ ಅವಾಗ ನೋಡಿರಿ ಎಷ್ಟು ಪ್ರಿಯರೇ. ಒಂದ್ ಮಾತು ನಿಮ್ ಜೀವನದಲ್ಲಿ ಅಕ್ಷರವಾಗಿರ್ಬೇಕು. ದೇವ್ರ ವಾಕ್ಯಕ್ಕೆ ಯಾವಾಗ್ಲೂ ನಾವು ಉಲ್ಲಂಘನೆ ಮಾಡ್ಬಾರ್ದು. ದೇವ್ರ ವಾಕ್ಯಕ್ಕೆ ಯಾವಾಗ್ಲೂ ನಾವು ವಿರುದ್ಧವಾಗಿ ಮಾಡ್ಬಾರ್ದು. ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ಬಾರ್ದು. ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಬಾರ್ದು. ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಿದ್ರಬಾರ್ದು. ದೇವ್ರ ವಾಕ್ಯಕ್ಕ ಸ್ವೀಕರಿಸಬೇಕು. ದೇವ್ರ ವಾಕ್ಯವನ್ನು ಸ್ವೀಕರಿಸಿ ಆತನ ಆಜ್ಞೆಗಳನ್ನು ಪರಿಪಾಲನೆ ಮಾಡಿ ಭಯ ಭಕ್ತಿಯಿಂದ ಕೈಕೊಂಡು ಸುಫಲವನ್ನು ಹೊಂದಬೇಕು. ಒಳ್ಳೆ ಅದ್ಭುತ ಫಲ ಹೊಂದಬೇಕು. ಒಂದು ಉದಾಹರಣೆ ಹೇಳ್ತೀನಿ. ಗುಲಾಬಿ ಹೂವಿನ ಗಿಡ ಮನೆ ಮುಂದೆ ಹಚ್ಚಿದೆವು, ಅದಕ್ಕೆ ಎಷ್ಟು ಪ್ರಯಾಸ ಪಡ್ತೀವಿ? ಹೂವದ ಗಿಡ ಮನೆ ಮುಂದೆ ಹಚ್ಚಿ ಅದಕ್ಕೆ ಎಷ್ಟು ಪ್ರಯಾಸ ಪಡ್ತೀವಿ? ಅದು ಎಲೆ ಒಳಗಡೆ ಇದಕ್ ನೀರ್ ಹಾಕ್ಬಾರ್ದ? ಬರೀ ಎಲೆ ಒಳಗಡದ. ಇದಕ್ ನೀರ್ ಹಾಕ್ಬಾರ್ದ? ಗಿಡ ಒಳಗಡದ. ಮನೆಗಿದ್ದಂತ ಎಲ್ಲರಿಗೂ ಅಂತೇವ್ರಿ, ಇದ್ದಂತ ಎಲ್ಲರಿಗೂ ಹೂವ ಹಚ್ಕೋತಕ್ಕಂತ ಹೆಣ್ಮಗಳು ಗಂಡು ಮಕ್ಕಳಿಗೆ ಇದಕ್ ನೀರ್ ಹಾಕ್ಬಾರ್ದ? ನೀ ನೋಡ್ಬಾರ್ದ? ಯಾರು ನೋಡ್ಬೇಕು? ಅದಕ್ಕೆ ಹಚ್ಚಿನವರು ಗಂಡು ಮಕ್ಕಳು ನೋಡ್ಬೇಕಾ? ಹೂವ ಯಾರು ಹಚ್ಕೊಳತ್ತೀರಿ? ಹೂವ ಯಾರು ಹಚ್ಕೊಳತ್ತಾರ? ಗಂಡು ಮಕ್ಕಳು ಹಚ್ಕೊಳತ್ತವ? ಯಾರು ಹಚ್ಕೊಳತ್ತವ? ಯಾರು ಹಾಕ್ಬೇಕು ನೀರು? ಯಾರು ಹಾಕ್ಬೇಕು? ಹೆಣ್ಮಕ್ಳು. ಗಂಡು ಮಕ್ಕಳು ನೋಡಲೆ ಮನೆಗೆ ಹಂಗೆತ್ತಂತೆ ಅಂದ್ರೆ ನಾಳೆಗೆ ಗಿಡಕ್ಕೆ ಬಿಡ್ಸಾಕ್ತಾನವ. ಇದ್ರ ಅದು ಬೆಳೆ ಹೂವ ಬೆಳೆದ ಅದಕ್ಕೆಲ್ಲ ಸುಮ್ಮನೆ ಹಿಂಗ ಹೊಡೆದಿಕ್ತಾನ. ಆ ಹೂವ ಬೆಳ್ಬಿಡಲ್ಲ. ಅಥವಾ ಹೂವ ನೀರ್ ಹಾಕ್ಲತ್ತ ಇರೋದು ಬೆಳೆದತ್ತಂದ್ರ ಅದ್ರೊಂದು ಎದಿರ ಉದ್ರ ಕೆಳ ಹಾಕಿರ್ತಾನ. ಇಷ್ಟು ಪ್ರೈಸ ಅಂದ್ರ ಮನಸ್ಸು ಹೆಂಗಾಯ್ತದ? ಹೂವ ಗಿಡಕ್ಕೆ ನೀರ್ ಹಾಕಿರಿ ಬೆಳೆದದ ಮಕ್ಕಿ ಆಗ್ಯದ. ಆ ಹೂವ ಯಾಕ ಹೊಡೆದಾಯ್ತದ, ಯಾಕ ಓಪನ್ ಆಯ್ತದ ನೋಡ್ತಾನೆ ಇರ್ತೇವ್. ನಿತ್ಯಗಣದಾಗ ಬಂದ್ವಿ ಈಗ ಹೂವು ನೋಡ್ತೇವ್. ನಿತ್ಯ ಗಣದಾಗ ಅಗೇಡೋದ್ ಬಂದು ನೋಡ್ತೇವ್ ಏನ ಮಕ್ಕಿ ಇದ. ನೆಕ್ಸ್ಟ್ ಡೇ ನೋಡ್ತೇವ್ ಆ ಮಕ್ಕಿ ಹೂವ ಏನಂತದ ಸ್ವಲ್ಪ ಹೂವ ಆಗೋಯ್ತದ. ಇವತ್ತು ಹೂವ ಕಳೆದು ಕಂಪಲ್ಸರಿ ಹಚ್ಕೋಬೇಕಂತೇವ. ಅವತ್ತು ಯಾವ್ದು ಫಂಕ್ಷನ್ ಇರಲ್ಲ, ಏನು ಹೋಗೋದಿರಲ್ಲ. ಆ ಹೂವ ಕಳೆದು ನೀರಾಗ ಹಾಕಿ ಇಕ್ತೇವು, ಹಚ್ಕೊಳಕ್ ಬರಲ್ಲ. ಅದು ಹೂವುಗಳೆಲ್ಲ ಉದುರೈತವ. ಉದುರದಾಗ ಮನ್ಸು ಏನಾಯ್ತದ? ಮನಸ್ಸೇನಾಯ್ತದ? ನೋಯ್ತದ್ರಿ. ಇದ್ದಾಗೆ ಅದು ಸರಿಪಡಿಸ್ಕೊಂಡು ಅದು ಇದ್ದಾಗೆ ಹಚ್ಚಿಕೊಂಡು ಇರ್ತಕ್ಕಂಥದ್ದು ಉತ್ತಮ. ಅದು ಉದುರೋದಾಗ ಕಳವಳ ಪಡ್ತಕ್ಕಂಥದ್ದು ಏನದ ಬೆಟ್ಟ, ಅದು ತಿಂಡಿ ಪಾಲೆ ಪ್ರಿಯ.
ನೀ ಕೈದಾಗ ಬಂದ್ರು ಕೂಡ ಹಚ್ಕೊಳ್ಳೋ ಟೈಮ್ ಬಂದ ಕೂಡ ಹಚ್ಕೊಂಡ್ರು ಕೂಡ ತಿಪ್ಪಿಪಾಲೆ, ಹಚ್ಕೊಂಡು ಕೂಡ ತಿಪ್ಪಿಪಾಲೆ. ಆದರೆ ಹೂವುದಕ್ಕಿನ ಹೆಚ್ಚಿಗೆ ನಿನ್ನ ಪ್ರಾಣವನ್ನು ರಕ್ಷಿಸ್ತಕ್ಕಂಥನು, ಗಿಡದಕ್ಕಿನ ಹೆಚ್ಚಿಗೆ ನಿನಗೆ ರಕ್ಷಿಸ್ತಕ್ಕಂಥನು, ಗಿಡದಕ್ಕಿನ ಹೆಚ್ಚಿಗೆ ನಿನ್ನ ಜೀವನಕ್ಕೆ ಕಾಪಾಡ್ತಕ್ಕಂಥನು ದೇವರು. ಆ ದೇವರಿಗೆ ಸುಫಲವನ್ನು ಕೊಡ್ತಕ್ಕಂಥ ದೇವರಿಗೆ ನೆನಪು ಆತನ ಆಜ್ಞೆಗಳನ್ನು ಕೈಕೊಂಡು ಭಯದಿಂದ ಭಕ್ತಿಯಿಂದ ಆ ಆಜ್ಞೆಗಳನ್ನು ಪರಿಪಾಲನೆ ಮಾಡಿಕೊಂಡು ಮುಂದಕ್ಕೆ ಹೋಗುವಾಗ ನಿನ್ನ ಜೀವನ ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯದ. ಇಲ್ಲಿ ನೋಡ್ತೀವಿ ಇನ್ನೊಂದ್ಸರ್ತಿ ವಾಕ್ಯ ನಾವು ಕೆಳಗ 14ನೇ ವಚನದಲ್ಲಿ ಒಂದ್ಸರ್ತಿ ಜ್ಞಾನಿಯ ಬೋಧೆ ಜೀವದ ಬುಗ್ಗೆ ಅದನ್ನ ಆಲಿಸುವವನು ಮೃತ್ಯು ಪಾಶದಿಂದ ಏನಂತ ತಪ್ಪಿಸಿಕೊಳ್ತಾನಂತ. ಜ್ಞಾನದ ಬೋಧಕರಿಗೆ ನೀನು ಕಿವಿಗೊಟ್ಟದ ಜ್ಞಾನದ ಬೋಧೆಯನ್ನು ಕೇಳಿ ನೀನ್ ಕೈಕೊಂಡು ನೀನ್ ನಡೆದಿ ಅಂದ್ರ ಸಹಿತಕ್ಕಂತ ಪರಿಸ್ಥಿತಿ ಇದ್ರೂ ಕೂಡ ನಿನ್ನ ತಪ್ಪಿಸ್ತಾನ ಸ್ಪಷ್ಟಾಗುತ್ತೆ. ಯಾರ ಕಡೆ ಜ್ಞಾನ ಕೊಡ್ಬೇಕು? ಹಲ್ಲೆಲೂಯಾ. ಯಾರೇ ಏನಂತಾರ ಡಾಕ್ಟರ್ಸ್ ಕೋರ್ಸ್ ಸಂಬಂಧಪಟ್ಟಿದ್ದು ಯಾರ ಮಾಡಿದ್ರೆ ನಮ್ಮ ಮಧ್ಯದಲ್ಲಿ ಇದ್ರೆ BSc ನರ್ಸಿಂಗ್ ಆಗಲಿ, JNA ಆಗಲಿ ಅಥವಾ ಸ್ಟಾಫ್ ನರ್ಸ್ ಯಾರ ಇದ್ರೆ ಸ್ಟಾಫ್ ನರ್ಸ್ ಸದ್ಯ ನಾಲ್ಕೈದು ಮತ್ತೆ ಮನೆ ಕೊಡೋರು ಡಾಕ್ಟರ್ಸು ಮೈಕೊಡ ಮಾಡಿ ಡಾಕ್ಟರ್ಸು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟು ನೋಡ್ತಾರ, ಖಾಲಿ ಇಂಜೆಕ್ಷನ್ ಮಾಡಿ ನೋಡ್ಕೊತಾರ. ಮೈಕ್ ಬಗ್ಗೆ ಏನ್ ಮಾಡ್ತಾರ? ಮರ ಎಕಡೆ ಮಾಡ್ಲಿದ್ದಾರ ಏನ್ ಮಾಡ್ತಾರಮ್ಮ? ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಮನೆಗೆ ಅಲ್ಮಾರಿ ಕಳ್ಕೊಡ್ತಾರ ಅಥವಾ ಟೈಮ್ ಹಾಕೊಂಡ್ ಕೊಡ್ತಾರ? ಟೈಮಿಗೆ ಟ್ಯಾಬ್ಲೆಟ್ಸ್ ಹಾಕೊಂಡು 3 ದಿನ ಕೋರ್ಸ್ ಟೈಮ್ ಹಾಕೊಂತೇಳಿ ಕೊಡ್ತಾರ. ಆ 3 ದಿನ ಟೈಮ್ ಟ್ಯಾಬ್ಲೆಟ್ಸ್ ಹಾಕೊಂಡ್ರು ಕೂಡ ಜ್ವರ ಕಡಿಮೆ ಆಗಿಲ್ಲ, ಇದ್ದೇನಂತ ರೋಗ ಹಂಗೆ ಅದರ ಮತ್ತು ಬೇರೆ ಚೇಂಜ್ ಮಾಡ್ಕೊಡ್ತಾರ ಅಥವಾ ಮತ್ತೆ ಸೇಮ್ ಕೊಡ್ತಾರ? ಏನ್ ಮಾಡ್ತಾರ? ಚೇಂಜ್, ಬೇರೆ ಚೇಂಜ್ ಮಾಡಿ ಕೂಡ ಬೇರೆದು ಚೇಂಜ್ ಮಾಡಿ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿ ಮೆಡಿಸಿನ್ ಚೇಂಜ್ ಮಾಡಿ ಇಂಜೆಕ್ಷನ್ ಚೇಂಜ್ ಮಾಡಿ ನಿಮ್ಮನ್ನು ಕೊಟ್ಟಾಗ ನೀವೇನ್ತೀರಿ? ಆರೋಗ್ಯವಾಗಿ ಹೋಗ್ತಾ ಇದ್ದೀರಿ. ಸೇಮ್ ಮೆಡಿಸಿನ್ ಸೇಮ್ ಕೊಟ್ಟಂದ್ರೆ ಆರೋಗ್ಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. 3 days ಕೋರ್ಸ್, ಆ 3 days 3 ದಿನ ಕೋರ್ಸ್ ಖತಮ್ ಆದಾಗ 4ನೇ ದಿನ ಡಾಕ್ಟರ್ ಬರ್ಬೋದಾಗ ಮತ್ತು ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಎಲ್ಲ ಚೇಂಜ್ ಮಾಡಿ ನೀನು ಕೊಟ್ಟಾಗ ನೀ ಹಾಕೊಂಡಾಗ ನೀ ಯಾವ ರೀತಿಯಾಗಿ ನೀನು ಆರೋಗ್ಯ ಭಾಗ್ಯವನ್ನು ಹೊಂದ್ತೀಯೋ ಅದೇ ತರ ದೇವರ ಬೋಧನೆಯನ್ನು ಪರಿಪಾಲನೆ ಮಾಡಿಕೊಂಡು ಆ ಬೋಧನೆಯನ್ನು ಕೈಕೊಂಡು ಆ ಬೋಧನೆಯನ್ನು ಆಲಿಸಿ ಪ್ರತಿದಿನ ಆ ಬೋಧನೆ ಅನುಸಾರವಾಗಿ ನಡೆದು ಉನ್ನತ ಸ್ಥಾನ ಬರ್ಲಕ್ಕ ಪ್ರಯತ್ನ ಪಟ್ಟಾಗ ಮೃತ್ಯು ಪಾಶ್ಯದಿಂದ ನೀನು ತಪ್ಪಿಸಿಕೊಳ್ಳುವಿ. ಮರಣ ಅಂತ ಈ ಸ್ಥಿತಿಯಲ್ಲಿ ತಪ್ಪಿಸಿಕೊಳ್ಳುತ್ತಿ. ಅಯ್ಯೋ, ಮರಣದ ಬೈದಲ್ಲಿ ಹೋಗಿ ಅದನ್ನು ಹೊರಪಡಿಸಿ ಪ್ರೇರಿಸ ಸ್ಪಷ್ಟವಾಗಿ ಮರಣವನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಮರಣವನ್ನು ನಿನಗೆ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮರಣವನ್ನು ನಿನಗೆ ನುಗ್ಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗ ನಿನ್ನ ಆಯುಷ್ಯ ಕಾಲ ಈ ಭೂಮಿ ಮೇಲೆ ಮುಗಿಯಲ್ಲ ಅಲ್ಲಿವರೆಗೆ ನೀನು ಮರಣವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತನ ವಾಕ್ಯವನ್ನು ಅದ್ಭುತವಾಗಿ ನೀನು ಕೈದು ಕಾಪಾಡಿಕೊಂಡು ಜೀವನ ಬುಗ್ಗೆ ಎಂಬ ಶಬ್ದ ಜೀವನ ಬುಗ್ಗೆ ಕಡೆಗೆ ನೀನು ತಿಳಿದುಕೊಂಡು ಸಂಪೂರ್ಣವಾಗಿ ಆತನ ಕಾರ್ಯಕ್ರಮಗಳಲ್ಲಿ ಬಲವಾಗಿ ನಿಂತಿಕೊಂಡಿದ್ದಾನ. ಅದ್ಭುತವಾಗಿ ನಿನಗೆ ಮಾಡ್ತಾನ. ಮೃತ್ಯು ಪಾಶ್ಯದಿಂದ ನಿನ್ನನ್ನು ತಪ್ಪಿಸ್ತಾನ. ಮನುಷ್ಯರಿಗೆ ಲೋಕದಾಗ ಇದ್ದೇವೆ, ಮರಣ ಅಂತೂ ಹೊಂದಲೇಬೇಕಾಗಲ್ಲ. ಪರಲೋಕದಲ್ಲಿ ಒಂದಿನ ನಾವು ತಂದೆಯ ದೇವರ ಬಳಿ ನಾವು ಕಾಣಿಸ್ಕೊಳ್ತೀವಿ. ಅಲ್ಲಿ ಮರಣವಂತೂ ನಮಗೆ ಇಲ್ಲ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯನ ಉಲ್ಲಂಘನೆ ಮಾಡ್ಬೇಕಂತ ಇನ್ನು ಕಾಪಾಡ್ಕೊಳ್ಬೇಕಂದ್ರಿ ಏನ್ ಮಾಡ್ಬೇಕು? ಅವೇನ್ ವಾಕ್ಯ ಹೇಳ್ತಾನ್ರಿ, ಅವೇನ್ ವಾಕ್ಯ ಹೇಳ್ತಾನೆ ಎಂಬ ಶಬ್ದ ನಿನ್ನ ಬಾಯಿಲಿಂದು ಏನ್ ಮಾಡ್ಬೇಕು? ಕೀಲಿ ಹಾಕ್ಬೇಕಲ್ಲ. ಆಕಿ ಏನ್ ಪ್ರಾರ್ಥನೆ ಮಾಡ್ತಾಳ್ರಿ, ಆಕಿ ಏನ್ ರಕ್ಷಣೆ ಹೊಂದಾಳ್ರಿ, ಈಗ ಬೈಬಲ್ ಓದಾಡ್ತಾಳ್ರಿ, ಹಿಂದಿನ ಜ್ಞಾಪಕ ಮಾಡ್ಕೊ ಎಂಬ ಶಬ್ದ ನಿನ್ ಬಾಯಿ ಕೀಲಿ ಹಾಕ್ಬೇಕು. ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ಲಾಕ ನಿನಗೆ ಅವಕಾಶ ದೇವರು ಕೊಟ್ಟಿಲ್ಲ. ಉಲ್ಲಂಘನೆ ಮಾಡ್ತಿದ್ರ
ನೀನು ನಾಶವಾಗುತ್ತೆ ಪ್ರಿಯರೇ, ನಾಶವಾಗುತ್ತೆ. ನೀನು ರಕ್ಷಿಸ್ತಕ್ಕಂಥವ್ರು ಯಾರು ಇಲ್ಲ, ಸಾಧ್ಯ ಇಲ್ಲ. ಒಂದು ವೇಳೆ ಆತ್ಮಿಕವಾಗಿ ಬಲ ಹೊಂದು ಬೆಳೆಲಕ್ಕ ನೀನು ಪ್ರಯಾಸ ಪಟ್ಟಿ ಅದರ ಮರಣ ಪಾರ್ಶ್ವದಿಂದ ನೀನು ತಪ್ಪಿಸ್ಕೊಳ್ಬೇಕು. ಹಲ್ಲೆಲೂಯ. ಉಲ್ಲಂಘನೆ ಮಾಡ್ಬೇಕ್ರಿ ತಪ್ಪಿಸ್ಕೊಳ್ಬೇಕಾ? ಏನ್ ಮಾಡ್ತೀರಿ? ಹಲ್ಲೆಲೂಯ. ಮರಣವನ್ನು ಪ್ರೀತಿಸಿದ್ರೆ ಮತ್ತೆ ನಾನು ವಾಕ್ಯವನ್ನು ಕೈಗೊಂಡಿದ್ರೆ ಏನ್ ಮಾಡ್ತೀರಿ? ಮರಣವನ್ನು ಏನ್ ಮಾಡ್ಬೇಕು ಅಂತದನ್ನ ಇಲ್ಲ, ನಾವು ಸ್ಪಷ್ಟವಾಗಿ ವಾಕ್ಯವನ್ನು ಹಿಡ್ಕೊಂಡು ಕೈಕೊಂಡು ಆಜ್ಞೆಗಳನ್ನು ಪರಿಪಾಲನೆ ಮಾಡಿಕೊಂಡು ಜೀವದ ಬುಗ್ಗೆ ಕಡೆಗೆ ಬಂದಾಗ ಆ ಜೀವದಾಯಕನ ದೇವರು ಏನ್ ಮಾಡ್ತಾರೆ? ಸ್ಪಷ್ಟವಾಗಿ ತಿರುಗಿ 3ನೇ ವಿಷಯದಲ್ಲಿ ನಾವು ಕೇಳುವುದಕ್ಕಾಗಿ ನಾವು ಮುಂದೆ ಬರಲಿ. ಕೀರ್ತನೆಗಳು 25ನೇ ಅಧ್ಯಾಯ 1ನೇ ವಚನ. ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ. ಯಾರಲ್ಲಿ ಮನಸ್ಸಿರ್ಬೇಕಮ್ಮ ಬ್ರದರ್ಸ್? ಯಾರಲ್ಲಿ ಮನಸ್ಸಿರ್ಬೇಕು? ದೇವರಲ್ಲಿ ಮನಸ್ಸಿರ್ಬೇಕಾ ಅಥವಾ ಪರಮ ಮೇಲೆ ಮನಸ್ಸಿರ್ಬೇಕಾ? ಯಾರ ಮನಸ್ಸಿರ್ಬೇಕು? ದೇವರ ಮೇಲೆ. ಅಮ್ಮ ನೀವು ಯಾರ ಮೇಲೆ ಮನಸ್ಸಿರ್ಬೇಕು? ದೇವರ ಮೇಲೆ ಮನಸ್ಸಿರ್ಬೇಕಾ ಪರಮ ಮೇಲೆ ಮನಸ್ಸಿರ್ಬೇಕಾ? ಯಾರ ಮನಸ್ಸಿರ್ಬೇಕು? ದೇವರ ಮೇಲ ನಿನ್ನ ಮನಸ್ಸಿರ್ಬೇಕು. ನಿನ್ನ ಮನಸ್ಸು ದೇವರನ್ನು ಬಿಟ್ಟು ನೀನು ಪಾಪಿಗೆ ಬಂದರೆ ನೀನ್ ಮನಸ್ಸು ಇಟ್ಟಿದ್ರ ನೀನು ದೇವರಿಗೆ ನಂಬುವುದಕ್ಕೆ ಅವಕಾಶ ಇಲ್ಲ. ದೇವರು ನಿನ್ನ ಬಿಡುಗಡೆ ಮಾಡಲ್ಲ. ದೇವರಿನ ಜೀವಿತದಲ್ಲಿ ಅದ್ಭುತ ಮಾಡಲ್ಲ. ನೀ ಯಾರ ಮನಸ್ಸಿರ್ಬೇಕು? ದೇವರಲ್ಲಿ ಮನಸ್ಸಿರ್ಬೇಕು. ದೇವರನ್ನು ನಂಬಿ ಇರ್ಬೇಕು. ದೇವರಲ್ಲಿ ನಂಬದ ಮನುಷ್ಯನು, ದೇವರಲ್ಲಿ ಮನಸ್ಸು ಇಡದ ಮನುಷ್ಯನೇತನ ಹಾಳಾಗೋದನ್ನ. ದೇವರಲ್ಲಿ ಮನಸ್ಸಿಲ್ಲದ ಮನುಷ್ಯ ಹಾಳಾಗೋದನ್ನ, ನಾಶವಾಗೋದನ್ನ, ಅವನ ಜೀವನ ಮುಕ್ತಾಯ ಕಂಪ್ಲೀಟ್ಲಿ ಡೆತ್. ಮಣ್ಣಿಗೆ ತೆಗೆದ ಶರೀರ ಮಣ್ಣಿಗೆ ಸಮರ್ಪಣೆ ಆಗ್ತದ. ತಿರುಗಿ ಅದನಿಗೆ ನ್ಯಾಯ ತೀರ್ಪು ದಿನ ಕೂಡ ಬೆಂಕಿಯಲ್ಲಿ ಉರಿತಾ 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 ಅಲ್ಲಿ ಅಗ್ನಿಯಲ್ಲಿ ಅವನಿಗೆ ಸಾವಂತಿರಲ್ಲ. ಅಗ್ನಿಯಲ್ಲಿ ಕಷ್ಟತಕ್ಕಂಥ ಹುಳ ಕೂಡ ಅವನಿಗೆ ಸುಮ್ಮನೆ ಬಿಡಲ್ಲ. ಸದಾ ನಿತ್ಯನಂತ ಪ್ರಿಯ ಸುಮ ಹಾಳು ಮಾಡ್ತಕ್ಕಂಥ ವಿಷಯದಲ್ಲಿ ಮನಸ್ಸಿರ್ಲಕ್ಕೆ ಸಾಧ್ಯ ಇಲ್ಲ. ಹಾಳು ಮಾಡ್ತಕ್ಕಂಥ ವಿಷಯದಲ್ಲಿ ಮನಸ್ಸಿರ್ಲಕ್ಕೆ ಸಾಧ್ಯ ಇಲ್ಲ. ಕೆಲವರು ನೋಡ್ತೇವೆ ಆಸ್ಪಾಸ್ ಮನೆ ಬಿಲ್ಡಿಂಗ್ ಆಸ್ಪಾಸ್ ಆಗಲಿ ಅಥವಾ ಎಲ್ಲೋ ಒಬ್ಬಕ್ಕೆ ಇಲ್ಲಿ ಹೇಳಿದೇವಲ್ಲ 7 ಹೋಗಿ 1 ಹೋಗಿ 7 ತಗೊಂಡ್ಬರ್ತದ ನೋಡ್ರಿ. ಅಲಂಕಾರ ಕೆಲವರು ಅಲಂಕರಿಸಿಕೊಂಡು ಪದೇ ಪದೇ ಬಿಲ್ಡಿಂಗ್ ಮೇಲೆ ಬಂದು ಆ ಕಡೆ ಈ ಕಡೆ ತಿರ್ಗಾಡ್ತಕ್ಕಂಥ ಯಾರು? ಮನುಷ್ಯನ ದೇವ? ಆ ಕಡೆ ಈ ಕಡೆ ಯಾರು ತಿರ್ತಾವಂತ ವಾಕ್ಯದಲ್ಲಿ ಕೇಳಿದೇವಲ್ಲ. ಏನ್ ತಿರ್ತಂತ? ದೇವ್. ದೇವಿನ ವೇಷ ಹಾಕೊಂಡು ಅಲಂಕಾರವಾಗಿದ್ದು ಬಿಲ್ಡಿಂಗ್ ಮೇಲೆ ಪದೇ ಪದೇ ಹೀಗೆ ಮಾಡ್ಕೋತಾ, ಪದೇ ಪದೇ ಹೀಗೆ ಮಾಡ್ಕೋತಾ, ಪದೇ ಪದೇ ಹೀಗೆ ಮಾಡ್ಕೋತಾ ದೇವಿನ ರೂಪದಲ್ಲಿ ಬಿಲ್ಡಿಂಗ್ ಮೇಲೆ ಆ ಕಡೆ ಈ ಕಡೆ ತಿರುಗಿ ಆ ಕಾಲೇಜ್ ಸ್ಕೂಲ್ ನಲ್ಲಿ ಆಟೋಮೆಟಿಕ್ ಪೂರ ಸ್ಟೈಲ್ ಹಿಂಗ್ ಮಾಡ್ಕೋತಾ ಸ್ಟೈಲ್ ನಡೀತಕ್ಕಂಥ ಚೇಂಜಸ್ ಇವೆಲ್ಲ ಮಾಡ್ಕೊಂಡು ಹಿಂದ ಯಾರಿಗೂ ನೋಡಬಹುದಂದ್ರೆ ಬಿ ಮತ್ತ ಪದೇ ಪದೇ ತಿರುಗಿ ನೋಡ್ಕೋತಾ ಈ ಜೀವನದಲ್ಲಿ ಅಂದ್ರೆ ಲೋಕದ ಮೇಲೆ ಮನಸ್ಸಿಟ್ಟು ಲೋಕದ ಕಡೆಗೆ ತಿರುಗಿಕೊಂಡು ಲೋಕದ ಕಾರ್ಯಕ್ರಿಯೆಗಳಿಗೆ ನಾಶ ಮಾಡ್ತಕ್ಕಂಥ ವಿಷಯದಲ್ಲಿ ಬಿದ್ದೋಗಿ ನಿನ್ನೆ ರಕ್ಷಿಸ್ಕೊಳ್ಳಕ್ಕಾಗಿಲ್ಲ, ಇನ್ನೊಬ್ಬರಿಗೆ ರಕ್ಷಿಸ್ಲಕ್ಕಾಗಲ್ಲ, ಇನ್ನೊಂದು ಒಳ್ಳೇದು ಮಾಡ್ಲಕ್ಕಾಗಿಲ್ಲ, ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಲಕ್ ಕೂಡ ಆಗಲ್ಲ. ಆದ್ರೆ ಹಾಳು ಮಾಡ್ತಕ್ಕಂಥ ಪ್ರಯಾಸ ನನಗೆ ಯಾರ ನೋಡುತ್ತಾರೋ ಇಲ್ಲ ಎಂಬುದನ್ನು ಈ ತರ ವೇಷ ಹಾಕೊಂಡು ಆ ಕಡೆ ಅಡ್ಡಾಡಿ ಇನ್ನೊಬ್ಬರಿಗೆ ಹಾಳು ಮಾಡುವುದಕ್ಕಾಗಿ ಪ್ರಯಾಸ ಪಟ್ಟು ದೇವರಲ್ಲಿ ಮನಸ್ಸಿಡದೆ ಇನ್ನೊಬ್ಬರ ಮೇಲೆ ಪರ ಪುರುಷನ ಮೇಲೆ, ಪರ ಸ್ತ್ರೀ ಮೇಲೆ, ಪರ ಮಕ್ಕಳ ಮೇಲೆ ಮನಸ್ಸಿಟ್ಟು ಆ ಕಾರ್ಯಕ್ರಿಯೆ ನೆಲೆಗೊಂಡು ಹೋಗಿ ಅಲ್ಲ ದೇವರನ್ನು ಸುಮ್ಮನೆ ಬಿಡಲಕ್ಕ ಆಗಲ್ಲ. ಸುಮ್ಮನೆ ಬಿಡಲ್ಲ ದೇವರನ್ನು, ಸುಮ್ಮನೆ ಬಿಡಲ್ಲ ದೇವರಿನ ಬಡಿತನ, ನಿನ್ನ ಸುಂದರತನ ಪೂರ ಕಂಪ್ಲೀಟ್ಲಿ ಖತಮಾಗಿ ಕ್ಷಯಿಸೋಗಿ ಕಳೆದೋದಾಗ ಅವತ್ತು ಗೊತ್ತಿರ್ತದ ದೇವ್ರೇ ಎಂತ ತಪ್ಪು ಮಾಡ್ದ, ಎಂತ ಪಾಪ ಮಾಡ್ದ. ಇವತ್ತಿನ ಯವನಸ್ಥರು ಯಾವ ವಿಷಯದಲ್ಲಿ ಬಿದ್ದಾಡರ ಗೊತ್ತದನ್ನ? ಪರರ ಮೇಲೆ ಮನಸ್ಸಿಲ್ಲ, ಪರರ ಮೇಲೆ. ಮನ್ಯಾಗ ತಾಯಡ ಕೆಲಸ ಹೇಳ್ತಾರ ಮಾಡಲ್ಲ, ಮನೆಯಾಗ ತಂದಿನ ಮಕ್ಕಳೇ ಈ ತರ ಬೆಳೆದ್ರೆ ಬೆಳೆಯಕ್ಕಾಗಲ್ಲ, ಮನೆಗೆ ಇರ್ತಕ್ಕಂಥ ಹಿರಿಯರು ಬೋಧನೆ ಮಾಡ್ತಾರ, ಮಕ್ಕಳೇ ಈ ತರ ನಡೀಲಿ ಅಂತ ಹೇಳುವಾಗ ಬೋಧಿಸುವಾಗ ಅದಕ್ಕೆ ಅವಕಾಶ ಕೊಡಲ್ಲ. ಪರರ ಮೇಲೆ ಮನಸ್ಸಿಟ್ಟು ಪರನ ಜೊತೆ ಹಾಳಾಗಿ ಕೊನೆ ಸ್ಥಿತಿಗೆ ಬಂದಾಗ ದೇವರೇ ನಿನ್ನ ನಂಬಿದ ಇಲ್ಲ
ಇಲ್ಲ. ಈ ದೇವರಿಗೆ ನಂಬಿಲ್ಲ, ಪರ ಪುರುಷನಿಗೆ ನಂಬಿದಿ, ಪರ ಸ್ತ್ರೀ ನಂಬಿದಿ, ನಿನ್ನ ಜೀವನ ಹಾಳು ಮಾಡ್ಕೊತೀವಿ. ದೇವರಿಗೆ ನಂಬು, ದೇವರಿಗೆ ವಿಶ್ವಾಸ ಮಾಡು, ದೇವರಿನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಬೇರೆ ನಾವು ಮಾಡ್ತಾನೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ಯಾವ ದಾರಿ ತೋರ್ಸಂತ ಕೇಳ್ಬೇಕು ದೇವ್ರಿ? ನಾವು ಯಾವ ದಾರಿ ತೋರ್ಸಂತ ಕೇಳ್ಬೇಕ್ರಿ? ದೇವ್ರೇ, ನೀನು ಒಪ್ಪುವ ದಾರಿಯನ್ನೇ ನಾನು ತೋರಿಸು, ಅದೇ ದಾರಿಯಲ್ಲಿ ದೇವರೇ ನಾನು ನಡೆಸು. ನಿನಗೆ ಎಂತ ಮಾರ್ಗದ ದೇವ್ರೆ, ನಿನ್ನ ಮಾರ್ಗದಲ್ಲಿ ನಾನು ನಡೆಸು. ಆ ಮಾರ್ಗ ನಾನು ಶಾಶ್ವತವಾಗಿರ್ತಕ್ಕಂಥದ್ದು. ಆ ಮಾರ್ಗದಲ್ಲಿ ನಾನು ನಡೆದ ದೇವ್ರೆ, ನನ್ನ ರಕ್ಷಿಸಿಕೊಳ್ಳಕ್ ಸಾಧ್ಯ ದೇವ್ರೆ ಎಂಬುದಾಗಿ ನೀನು ದೇವರಲ್ಲಿ ಕೇಳಬೇಕಂತ. ದೇವರಿಗೆ ಆ ಮಾರ್ಗವನ್ನು ಕೇಳಿಲ್ಲ, ಬೇರೆ ಮನುಷ್ಯನಿಗೆ ಮಾರ್ಗ ಕೇಳಿದಂದ್ರ ಆ ಮನುಷ್ಯನಿಗೆ ಎತ್ತೋದನ್ನು ಗೊತ್ತದನ ನಾಶನಕ್ಕೆ ಗೊತ್ತ. ನೀನೊಂದು ಕುಟುಂಬಕ್ಕೆ ಬೇರೆ ಪ್ರಾರ್ಥನೆ ಮಾಡಕ್ ಹೋಗಿದ್ದೆವು, ಮನೆ ಈಚೆಗೆ ಅದ, ಜಸ್ಟ್ ಹಿಂಗೆ ಅದ, ಒಂದು ಎರಡು ಗಾಡಿ ಚಿಡ್ದ, ಒಂದು ಮನೆನೇ ಆಟದ. ಸ್ವಲ್ಪ ತೋಡೆ ಮುಂದಕ್ಕೆ ಹೋಗಿ ಬಂದೇವಂದ್ರ ಆ ಮನೆಗೆ ಜಸ್ಟ್ 4-5 ಮನೆ ಅಡ್ಡೆ ಮನೆ ಅದ. ಹಿಂಗ್ ಹೋಗಿ ಹಿಂಗ್ ತಿರುಗಿ ಬಂದಿದ್ರ ಮನೆ ಬಳಿ ಬರ್ತಿದ್ದೆವು. ಪಾಪು ಹಾದಿನ ಹ್ಯಾಂಗ ತೋರ್ಸರ್ ಗೊತ್ತದನ, ಆ ಚಕದ ನೋಡ್ರಿ, ಹಿಂಗ್ ಹೋಗಕ್ ಬರಲ್ಲ, ಆ ಚಕದ ನೋಡ್ರಿ, ಆ ಚಕದ ನೋಡ್ರಿ ಅಂದ್ರ ಯಾರ ಒಂದು ಅರ್ಧ ಕಿಲೋಮೀಟರ್ ಸುತ್ತ ಹಾಕಿ ಆ ಮನೆಗೆ ಬಂದಿದ್ದೇವ್ರಿ. ಜಸ್ಟ್ ಬಾಜಿಗೆ ಹಿಂಗ್ ಹೋಗ್ರಿ ಬ್ರದರ್, ಹಿಂಗ್ ಹೋಗಿ ಬಾಜಿಗೆ ಬಂದ್ರ 1 ನಿಮಿಷ ಕೂಡ ದಾರಿದಿಲ್ಲ, ಹಿಂಗ್ ನಾವು ಬಾಜಿಗೆ ಬರ್ತಿದ್ವಿ ಅಷ್ಟೇ. ಆದ್ರೆ ಆ ಮಾರ್ಗಕ್ಕೆ ಹೋಗಲಕ್ಕೆ ಹಂಗ್ ಮಾಡಿದ್ವಿ, ಒಂದು ಪೂರ ತಿರುಗಿ ಆ ಚಕ ಹುಡ್ಕೊಂಡು ಬಂದಿದ್ವಿ. ಯಾಕೆ ಮಾತಾಡಿದ್ರೆ ಗೊತ್ತದನ, ಸರಿಯಾದ ಮಾರ್ಗಕ್ಕ ನಾವು ದೇವ್ರಿಗೆ ಕೇಳಿದೆ ಅಂದ್ರ ಸರಿಯಾದ ಮಾರ್ಗ ದೇವ್ರ ನಮ್ಗೆ ಕೊಡ್ತಾನ. ಆ ಮಾರ್ಗದ ಹಾದಿಗೆ ಹೋದೇವ್ ಅಂದ್ರ ದೇವ್ರ ಅದ್ಭುತ ಮಾಡ್ತಾನೆ. ರಾಂಗ್ ರೋಡ್, ಕೆಲವು ರಾಂಗ್ ಸೈಡ್ ಹಾದಿ ತೋರಿಸ್ತಾರ. ಮುಂದು ರಾಂಗ್ ಸೈಡ್ ಹಾದಿ ಹೋದಾಗ ಚಾಲನೆ ಬರತಕ್ಕಂತ ಮನುಷ್ಯ ಇರ್ತಾರೆ. ಯಾಕಪ್ಪ ಈ ಕಡೆ ಬಂದಿದೆ ಅಂತ ಕೇಳಲ್ಲ, ತಪ್ಪ ತಿಳ್ಕೊಂಡು ಚಾಗಿ ಕೆತ್ಕೋತಾನ. ಚಾಗಿ ತೆಕ್ಕೊಂಡು ಹಿಡ್ಕೊಂಡು ರಾಂಗ್ ಸೈಡ್ ಬಂದಿದೆ ಅಂತ ಏನ್ ಬರ್ತಾನೆ, ಡೈರೆಕ್ಟ್ ಚಾಲನ್ ಬಿಡ್ತಾನೆ. ಆ ಒಂದು ಚಾಲನ್ ಜೊತೆ ಎಷ್ಟು ಚಾಲನ್ ಬರ್ತಾ ಹೋಗ್ತಾನೆ, ನಿನ್ ಗಾಡಿ ಇಂಡಿಕೇಟರ್ ಬರಲ್ಲ, ಮತ್ತೆ ಚಾಲನ್ ಆಗ್ತಾನೆ. ನಿನ್ ತಲೆ ಮೇಲೆ ಹೆಲ್ಮೆಟ್ ಇರಲ್ಲ, ಚಾಲನ್ ಆಗ್ತಾನೆ. ನಿನ್ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಚಾಲನ್ ಆಗ್ತಾನೆ. ಒಂದು ವೇಳೆ ಡ್ರೈವಿಂಗ್ ಲೈಸೆನ್ಸ್ ಅದ ಅಂದ್ರ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಚಾಲನ್ ಆಗ್ತಾನೆ. ಇನ್ಸೂರೆನ್ಸ್ ಅದ ಅಂದ್ರ ಹೆಡ್ಲೈಟ್ ಹಾಕಂತಾನ, ಹೆಡ್ಲೈಟ್ ಬರಲ್ಲ, ಚಾಲನ್ ಆಗ್ತಾನೆ. ಒಂದು ಮಾರ್ಗದಾಗ ಹೋದೆ ಅಂದ್ರ ಯಾವುದು ಚಾಲನ್ ಬರಲ್ಲ, ರಾಂಗ್ ಸೈಡ್ ನೀ ಬಂದೆ ಅಂದ್ರ 100 ಚಾಲನ್ಗಳು ನೀ ಕಟ್ಟಲೇಬೇಕಾಗ್ಯದ. ಒಂದು ವೇಳೆ ಅದಕ್ಕಿಂತ ಮುಂಚಿತವಾಗಿ ಆ ಚಾಲನ್ ಕಟ್ಟುವುದಕ್ಕಿಂತ ಮುಂಚಿತವಾಗಿ ದೇವರೇ ನಿನ್ನ ಮಾರ್ಗವನ್ನು ತೋರಿಸು ಎಂಬುದಾಗಿ ನೀ ಹೇಳುವಾಗ ಆತ ನಿನಗೆ ಉನ್ನತ ಒಂದು ಮಾರ್ಗವನ್ನು ತೋರಿಸ್ತಾನ. ಅದ್ಭುತವಾಗಿ ನಿನ್ನ ಜೀವನ, ನಿನ್ನ ಕುಟುಂಬ ಕಟ್ತಂತ ಇದೆ. ಕೊನೆಯದಾಗಿ 7ನೇ ವಚನದಮ್ಮ, ಕೊನೆಯದಾಗಿ ಲಾಸ್ಟ್. ಯೆಹೋವನೇ, ನನ್ನ ಯೌವನದ ತಪ್ಪುಗಳು, ಯಾಕ್ರಿ ಮೊಬ್ಬಿನ ಕಾಲದ ತಪ್ಪುಗಳ, 60 ವರ್ಷದ ಮೇಲಾಗಿದ್ದ ತಪ್ಪುಗಳ ಅಥವಾ ಯೌವನ ಕಾಲದಾಗಿದ್ದ ತಪ್ಪುಗಳ? ಯಾವಾಗ ತಪ್ಪು ಒಪ್ಕೋಬೇಕು? 20 ವರ್ಷದ ಬಾದ, 15 ವರ್ಷದ ಒಳಗಾಗ. ಯೌವನ ಯಾವಾಗ ಚಾಲ ಆಯ್ತದ್ರಿ? ಬಾರ್ಗಳು ಯಾವಾಗ ದೊಡ್ಡ ಕಾಣಿಸ್ತಾವ್ರಿ? 10 ವರ್ಷದಾಗ ಕಾಣಿಸ್ತಾರ? ಗಂಡ್ಸ್ ಮಕ್ಕಳಿಗೆ ಬಿಸಿ ಬಂದಾಗ ದೊಡ್ಡವ್ರು ಕಾಣಿಸ್ತಾರ? ಯಾವಾಗ ಕಾಣಿಸ್ತಾರಿ? ಅಲ್ಲೂಯ್ಯ, ಬಿಸಿ ಬಂದಾಗೆ ತಾಯಿ ತಂದೆ ಮಕ್ಕಳಿಗೆ ಮದುವೆ ಮಾಡ್ಬೇಕಂತ ಆಲೋಚನೆ ಮಾಡ್ತಾರ, ಅಥವಾ ಇನ್ನ ನೋಡ್ಕೋತಿರ್ತಾರ? ಏನಂತಾರ? ಹೆಂಗ್ ಮಾಡ್ತಾರ? ಮಗ ದೊಡ್ಡವಾಗ್ಲತ್ತಾರ, ಮಗ ದೊಡ್ಡವಾಗ್ಲತ್ತಾರ, ಮಗ ದೊಡ್ಡವಾಗ್ಲತ್ತಾರ, ಮಗಳು ದೊಡ್ಡಕ್ಕೆ ಆಗ್ಲತ್ತಾಳ, ಮಗಳು ಏಜ್ ಉಂಟಾಳ. ಮಕ್ಕಳು, ಹೆಣ್ಮಕ್ಳು ದೊಡ್ಡ ಹುಡುಗರಾಗಿ ಮನೆಗೆ ಇದ್ದಾರಂದ್ರ ತಾಯಿಗೆ ತಂದೆಗೆ ಭಾರ. ಅಯ್ಯೋ ಮಗಳು ದೊಡ್ಡಕ್ಕೆ ಆದಳು, ಮಗಳಿಗೆ ಉನ್ನತ ಶಿಕ್ಷಣ ಕೊಡ್ಬೇಕು, ಮಗಳಿಗೆ ಲಾಸ್ಟ್ ಫೈನಲ್ ಬಂದಾಗ ಮಗಳು ಮ್ಯಾರೇಜ್ ಮಾಡ್ಬೇಕು, ಮಗಳಿಗೆ ಕೂಡ್ ಸಿಗ್ಬೇಕು. ಯಾರು ಮನೆಗ ಬ್ಯಾಲೆನ್ಸ್ ಇಟ್ಟಿಲ್ಲ, ಮನೆಗ ತಾಯಿ ಅದಕ್ಕೆ ಯಜಮಾನ ರೋಸ್ ಕಡಿತಾ ಇರ್ತಾಳ, ಯಾನು ಬ್ಯಾಲೆನ್ಸ್ ಇಲ್ಲ. ಮಗಳು ದೊಡ್ಡಕ್ಕೆ ಕೊಡತಾಳ. ಮತ್ತೆ ಯಾವಾಗ ನಾವು ತಪ್ಪು ದೇವರಿಗೆ ಕ್ಷಮೆ ಕೇಳ್ಬೇಕಂತ? ಸಣ್ಣ ವಯಸ್ಸಾಗ, ದೊಡ್ಡ ವಯಸ್ಸಾಗ? 60 ಇಯರ್ಸ್ ಬಾದ ಅಥವಾ 16 ಇಯರ್ಸ್ ಒಳಗ? 16 ಇಯರ್ಸ್ ಇಟ್ಕೊಂಡು 15-20 ವರ್ಷದ ಒಳಗಾಗಿಲ್ಲ ದೇವರ ಸನ್ನಿಧಿಯಲ್ಲಿ ಇಟ್ಕೊಂಡು ದೇವರಿಗೆ ಕೇಳ್ಬೇಕು, ದೇವರೇ ನನ್ನ ಯೌವನದ ಕಾಲದ ತಪ್ಪುಗಳು, ನನಗೆ ಯೌವನಸ್ಸನಾಗಿ ಬೆಳೆದವ್ರೆ ಯಾವ್ದು ತಪ್ಪು ಬೆಳೆದಾಗೆ ನಾನು ಕಾಪಾಡು, ರಕ್ಷಿಸಿ ಎಂಬುದಾಗಿ ಯೌವನ ಕಾಲದಲ್ಲಿ ಕೇಳ್ಬೇಕಂತ. ಅಮ್ಮ ಓದ್ರಿ, ಮುಂದುವರ್ರಿ. ದ್ರೋಹಗಳನ್ನು ಮನಸ್ಸಿನಲ್ಲಿ ಇಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ
ನನ್ನನ್ನು ನೆನೆಸು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಒಂದ್ಸರ್ತಿ ತಾಯಿ ತಂದೆ ನೆನೆಸಿರಿ. ತಾಯಿ ತಂದೆ ಯಾವಾಗ ನೆನೆಸಿದೇವ? ತಾಯಿ ತಂದೆಗೆ ಯಾವಾಗ್ರ ತಂದೆ ನನ್ನ ಪರಿಸ್ಥಿತಿ ಇದ್ದಾನ ನೆನೆಸಿದೇವ? ಇಲ್ಲ. ಯಾವ ನೆನೆಸ್ತೇವೆ ಗೊತ್ತದನ? ಅವಸರ ಇದ್ದಾಗ, ಏನಾರ ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಯಾವಾಗ ಏನ್ ಬೇಕೋ ಆ ಬೇಕಾಗಿನ ವಿಷಯದಲ್ಲಿ ಯಾವಾಗ ಅಯ್ಯೋ ನಮ್ಮಪ್ಪ, ಅಯ್ಯೋ ನಮ್ಮವ್ವ ಎಂಬುದಾಗಿ ನೆನೆಸ್ಕೊಂಡು ಅವಾಗ ಮುಂದಕ್ಕೆ ಬರ್ತೀವೋ ಏನು ಪ್ರಯೋಜನ ಇಲ್ಲ. ದೇವರಲ್ಲಿ ಕೂಡ ಅದೇ ಪರಿಸ್ಥಿತಿ ಪ್ರೇಮ. ಯವನ ಕಾಲದಾಗಿರ್ತಕ್ಕಂಥ ತಪ್ಪುಗಳು ನೀವು ಪರಿಹರಿಸು ದೇವರೇ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ, ನೀವು ದೇವರಲ್ಲಿ ಕೇಳುವಾಗ, ದೇವರು ನಿನಗೆ ಸ್ಪಷ್ಟವಾಗಿ ಆ ಯವನ ಕಾಲದಗಳನ್ನು ತಪ್ಪುಗಳು ಕ್ಷಮಿಸ್ತಾನ. ನಿನ್ನ ದ್ರೋಹಗಳನ್ನು ಆತನಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳದಾಗೆ ನೀನು ಕ್ಷಮಿಸಿ ರಕ್ಷಿಸಿ ನಿನಗೆ ಉನ್ನತ ಹೆಸರಿನಲ್ಲಿ ಕೃಪೆಗೆ ತಕ್ಕಂತೆ ನಡೆಸಲು ದೇವರು ಸಿದ್ಧವಾಗಿರ್ತಾನೆ. ಪ್ರಿಯರೇ, ನೀ ಬೇಡುವುದಾದರೆ, ನೀ ದೇವರ ಸನ್ನಿಧಿಯಲ್ಲಿ ಇರುವುದಾದರೆ, ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಾದರೆ ದೇವರ ಉನ್ನತ ಹೆಸರನ್ನ ಆತನ ತರ್ತಾನೆ. ಪ್ರಿಯರೇ, ಯಾವಾಗ ಪಾಪ ಒಪ್ಪತ್ತೆ ಗೊತ್ತದನ? ಎಲ್ಲ ಪಾಪಗಳು ಮಾಡಿ 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 ಸಾಕೋಗ ಜನರ ಮುಂದೆ ಬಿದ್ದಾಗ, ಜನರು ಹೊಡಿವಾಗ, ಬೈಯಾಗ, ಅಂಬವಾಗ, ಆಡಾಗ, ಲಾಸ್ಟ್ ಸ್ಟೇಜ್ದಾಗ ಕ್ಷಮಿಸು ದೇವ್ರೇ ಎಂಬುದಾಗ ಅಂತೇವ್ ಪ್ರಿಯರಿ. ಯಾರೋ ಮನುಷ್ಯ ಬಿದ್ದಿರ್ತೇವ್ ಕೆಳಗ, ದಟ್ಟಂತ ಬೀಳ್ತೇವ್, ಮಾ ಕೆಮ್ಸನಂದ್ರ ಥ್ಯಾಂಕ್ಸ್ ರೀ ಅಂತ ಹೇಳ್ತೇವ್ರಿ. ಕರೆಕ್ಟ್ ಅಲ್ರಿ? ಯಾರ ಮನುಷ್ಯ ನಾವು ಬಿದ್ದೋಗಿದ್ದೇವೆ, ಯಾರ ಬಂದ್ ಕೈ ದನ್ನಂದ್ ಎಬ್ಸನಂದ್ರ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ನೀ ಪದೇ ಪದೇ ಬಿದ್ದೋಗಿ ನಿನಗೆ ದೇವ್ರು ಕ್ಷಮಿಸ್ತಾನ, ನಿನ್ನ ಕೈ ಹಿಡಿದು ಮ್ಯಾಕ್ ಎಬ್ಸನ. ಒಂದ್ಸರ್ತಿರ ಥ್ಯಾಂಕ್ಸ್ ದೇವ್ರಿ ಅಂತ ಹೇಳಿದೆ. ನಿನ್ ಪದೇ ಪದೇ ನಿನ್ನ ಮನೆಯಲ್ಲಿ ನಿಮ್ಮ ತಾಯಿ, ನಿಮ್ಮ ತಂದೆ ನಿನಗಾಗಿ ತೌಕ ಪಟ್ಟು, ಪ್ರಯತ್ನ ಪಟ್ಟು, ನಿನ್ನ ಸ್ಕೂಲ್ ಫೀಸ್, ಕಾಲೇಜ್ ಫೀಸ್, ನಿನಗೆ ಪೆನ್ನು, ಬಳಪ, ಪ್ಯಾಡ್ಸ್ ಪ್ರತಿಯೊಂದು ದೇವ್ರು ನಿನಗೆ ಕೊಟ್ಟು, ತಾಯಿ ತಂದೆ ನಿನಗೆ ಕೊಟ್ಟು ಪೋಷಣೆ ಕೊಡುವಾಗ ಲಾಸ್ಟಿಗೆ ಥ್ಯಾಂಕ್ಸ್ ಮಮ್ಮಿ, ಥ್ಯಾಂಕ್ಸ್ ಪಪ್ಪ ಅಂತ ಹೇಳ್ತೀರಿ. ವಯಸ್ಸು ತಾಯಿ ತಂದೆ ವಯಸ್ಸು ಮ್ಯಾಲ ಬೀಳ್ತದ, ಮಕ್ಕಳು ವಯಸ್ಸು ಮ್ಯಾಗ ಹೇಳ್ತಕ್ಕಂತ ಇರ್ತದ. ತಾಯಿ ತಂದೆ ಕೈದಾಗ ಹಣ ಇರಲ್ಲ, ಮಕ್ಕಳ ಕೈದಾಗ ಹಣ ಕಾಣಿಸ್ತದ. ಪಪ್ಪ ನಮಗ್ ನೀವು ಬಹಳಷ್ಟು ಹೆಲ್ಪ್ ಮಾಡಿದಲ್ಲ ಪಪ್ಪ, ಅಯ್ಯ ಮಗ ಒಂದ್ 1,000 ರೂಪಾಯಿ ಕೊಡೋ. ನಿನ್ ಯಾಕೆ 1,000 ರೂಪಾಯಿ ಬೇಕೀಗ? ನಿನ್ ಯಾಕೆ 1,000 ಬೇಕು? ಏನ್ ಮಾಡ್ತಿ ಈಗ? ಮುದುಕಲ್ಲ 1,000 ರೂಪಾಯಿ ತಗೊಂಡ್ ಏನ್ ಮಾಡ್ತಿ? ಮಕ್ಕಳು ಅದೇ ಕಮ್ಮಿ ವಯಸ್ಸಾಗ ಏನ್ ಮಾಡ್ತೀನಿ? 1,000 ರೂಪಾಯಿ ತಗೊಂಡು ನಿನ್ನ ಸ್ಕೂಲ್ ಫೀಸ್ ನಾ ಕಟ್ಲೆ ಅಂತೇಳಿ ತಂದಿನಿಗ ಸಣ್ಣನಾಗಿ ಹೇಳ್ತೀನಿ ಅಂದ್ರ ದೊಡ್ಡವಾಗಿ ನೀ ಅವತ್ತು ಹೇಳಕ್ ಅವಕಾಶ ಇರ್ತಿತ್ತ? ಅವಕಾಶ ಇರ್ತದ್ರಿ? ಇರಲ್ಲ. ನಿನಗೆ ಸಣ್ಣ ವಯಸ್ಸಿನಲ್ಲಿ ನಿನ್ನ ತಾಯಿ ತಂದೆ ನಿನಗೆ ಹಿಡ್ಕೊಂಡು ನಿನಗೆ ಬೆಳೆಸಿ, ನೀ ಬಲ ಹೊಂದುವರೆಗ ನಿನಗೆ ಹತೋಟಿ ಹಿಡ್ಕೊಂಡು, ನೀ ಬೇಕಾಗಿನ ವಿಷಯದಲ್ಲಿ ಎಚ್ಚರಿಸಿ, ನಿನಗೆ ಖರ್ಚು ಕೊಟ್ಟು, ನಿನಗೆ ಊಟ ಉಪಚಾರ ಕೊಟ್ಟು, ಉಡಲಾಗ ಬಟ್ಟೆ ಕೊಟ್ಟು, ತೊಟ್ಕೊಳಾಗ ನೀನು ಪ್ರತಿಯೊಂದು ವಿಷಯದಲ್ಲಿ ನಿನಗೆ ಎಚ್ಚರಿಸಿ, ನಿನಗೆ ಸರಿಪಡಿಸಿ ಮುಂದಕ್ಕೆ ತಗೊಂಡ ತಂದೆಗೆ ತಾಯಿಗೆ ಮುಪ್ಪಿನ ಕಾಲದಲ್ಲಿ ಏನ್ ಮಾಡ್ತೇವೆ ಗೊತ್ತದನ್ನ ಕೈ ಬಿಟ್ಕೊಳ್ತೇವೆ ಪ್ರೀತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಯಾವಾಗ ನಾವು ಕೈ ಹಿಡಿಬೇಕು? ನಿಮ್ಮ ತಾಯಿ ತಂದೆ ನೀವು ಮಕ್ಕಳಿದ್ದಾಗ ಯಾವತ್ತ ನಿಮ್ಗೆ ಕೈ ಹಿಡಿತಾರೋ, ನಿಮ್ ತಾಯಿ ತಂದೆ ಮುಪ್ಪಿನ ಕಾಲದಲ್ಲಿ ಒಂದು ಮಕ್ಕಳು ಆಯ್ತಾರ ಆ ಪರಿಸ್ಥಿತಿ ಬರ್ತಾರ, ಅವಾಗ ತಾಯಿ ತಂದೆ ಕೈ ಹಿಡಿದು ಆಧಾರನಾಗಿದ್ದು, ಶಕ್ತನಾಗಿದ್ದು, ಪಪ್ಪ ಆಯ್ತ ಅಂತ ಹೇಳಿ ಅವ್ರು ನೀವು ನಿಂದ್ರಾಗ ನಿಮ್ ತಾಯಿ ತಂದೆ ಎಷ್ಟೋ ಸುಖವಾಗಿ ಜೀವನ ಮಾಡ್ತಾರ. ನಿಮ್ ತಾಯಿ ತಂದೆ ಆಸೆ ಪಡ್ತಕ್ಕಂಥದ್ದು ಏನಿಲ್ಲ, ನಿನ್ ಬರ್ತಕ್ಕಂಥ ಒಂದು ಪ್ರೀತಿ. ದೇವ್ರು ನಿನಗೆ ಆಸೆ ಪಡತನ, ನಿನ್ನ ಆಸ್ತಿ, ಅಂತಸ್ತ, ಐಶ್ವರ್ಯ, ವೈದ್ಯರುಗಳು ದೇವರನ್ನ ಪ್ರೀತಿಸ್ಲಾದಿಲ್ಲ. ಕೊನೆಯದಾಗಿ ದೇವರೇ, ಈಗ ನನ್ನ ಆತ್ಮ, ನನ್ನ ಪ್ರಾಣ, ಶರೀರ ಇಂಥದ ನಾನು ಕ್ಷಮಿಸು, ರಕ್ಷಿಸು, ಯವನ ಕಾಲದಲ್ಲಿ ನಾ ಬಿದ್ದೋಗಲ್ದ ನನ್ನ ಕಾಪಾಡು ದೇವರೇ ಎಂಬುದಾಗಿ ನೀವು ಪ್ರಾರ್ಥಿಸುವಾಗ, ವಿಜ್ಞಾಪನೆ ಮಾಡುವಾಗ, ಅವಾಗ ದೇವ್ರಿಗೆ ಏನ್ ಮಾಡ್ತಾನ? ಪ್ರೀತಿ ಮಾಡಿ ನಿನ್ನ ಕೈ ಹಿಡಿದು ನಿನ್ನ ಉಸಿರಿದವರೆಗೆ ನೀನು ಕಾಯ್ದು ಕಾಪಾಡಿ ರಕ್ಷಿಸ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 3 ವಿಷಯವಾಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಮತ್ ಮೊದಲನೇದು ಯಾವ್ದು ಕೇಳಿದೇವ್ರಿ? ಯಾವ ವಿಷಯ ವಾಕ್ಯ ಕೇಳಿದೇವು? ಯಾರು ಹೇಳ್ತಾರೆ? ಒಬ್ಬವನ್ ಹೋಗಿ ಬಿಟ್ಟು ಹೋಗಿ ಎಷ್ಟು ಮಂದಿ ತಗೊಂಡ್ಬರ್ತಾನಂತ? 7 ಮಂದಿ ತಗೊಂಡ್ಬರ್ತಾನಂತ. ತಿರುಗಿ ಹಾಳಾದಾಗ ಮತ್ತೆ ಬರ್ತಾನಂತ ನಿಮ್ಮ ಮನೆಗೆ? ಯೇಸು ಕ್ರಿಸ್ತನ ಮನೆಗೆ ಬರ್ತಾನ. ಪ್ರಿಯರೇ, ಎರಡನೇದು ಏನೈತೇನಂತ? ವಾಕ್ಯವನ್ನು ಉಲ್ಲಂಘಿಸುವನು ಏನೈತೇನಂತ? ಏನೈತೇನಂತ? ನಾಶವ. ಅದನ್ನು ಕಾಪಾಡಿಕೊಳ್ಳುವನು ಏನಂತ? ಸಫಲವಂತನಂತ ಪ್ರೇರೆ. ಆತನ ಜೀವದ ಬುಗ್ಗೆ ಕಡೆ ತಿರ್ತಕ್ಕಂಥ ಏನಂತ? ಸಫಲವಂತನಂತ ಪ್ರೇರೆ. ಮೂರನೇದು, ನಿಮ್ ಮನಸ್ಸು ಯಾರ ಮೇಲೆ ಇರ್ಬೇಕಂತ? ಯಾರ ಮೇಲೆ ಇರ್ಬೇಕು? ಬಾಜು ಬಿಲ್ಡಿಂಗ್ ಮೇಲೆ ಇರ್ಬೇಕಂತ? ದೇವ್ರ ಮೇಲೆ ಎಲ್ಲಿರ್ಬೇಕಂತ? ಎಲ್ಲಿರ್ಬೇಕು?
ನಿಮ್ಮ ಮನಸ್ಸು ದೇವರಲ್ಲಿರ್ಬೇಕು. ದೇವರಲ್ಲಿ ಮನಸ್ಸದಂದ್ರ ದೇವರ ಅದ್ಭುತಗಳ ಸೂಚಕ ಕಾರ್ಯಗಳನ್ನು ಜೀವಿತದಲ್ಲಿ ಮಾಡ್ತಾನೆ. ಪ್ರಾರ್ಥನೆ ಕಣ್ಮುಚ್ಚಿರಿ. 3 ವಿಷಯವಾಗಿ ಇವತ್ತು ಈ 3 ವಿಷಯವಾಗಿ ನೀ ಇದ್ದೋ ಎಲ್ಲೆಂಬುದಾಗ ಒಂದ್ಸತಿ ನೀವು ಪರಿಶೀಲಿಸ್ಕೋ. ಒಂದ್ಸತಿ ಜ್ಞಾಪಕ ಮಾಡ್ಕೋ. ಈ 3 ವಿಷಯದಲ್ಲಿ ನೀನು ಇದ್ದೋ ಅಥವಾ ಇಲ್ಲೋ ಒಂದ್ಸತಿ ಜ್ಞಾಪಕ ಮಾಡ್ಕೋ. ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ನೀ ಕೇಳು ದೇವರಿಗೆ, ದೇವ್ರೇ ಈಗ 3 ವಿಷಯವಾಗಿ ಅದ್ಭುತವಾಗಿ ವಾಕ್ಯದೊಟ್ಟಿಗೆ ನಾನು ಮಾತಾಡಿದಪ್ಪ, ಈಗ ಈ 3 ವಿಷಯದಲ್ಲಿ ನಾನು ಇದ್ದಾನ ದೇವ್ರೇ. ಇನ್ನೊಂದ್ಸತಿ ನೀವು ದೇವ್ರಿಗೆ ಕೇಳು. ಸರಿಪಡಿಸ್ಕೋ ಪ್ರಿಯ ಸುಮ, ನಿನ್ನನ್ನು ಸರಿಪಡಿಸ್ಕೋ. ಈ ದಿನ ನೀ ಸರಿಪಡಿಸ್ಕೋದಾದರೆ ದೇವರ ಮೇಲನ್ನು ನೀ ಅನುಭವಿಸ್ತೀವಿ ಪ್ರಿಯರೇ. ಅಲಂಕಾರ ಜೀವಿತದಿಂದ ಅದನ್ನ ಒಂದ್ಸತಿ ಜ್ಞಾಪಕ ಮಾಡ್ಕೋ. ಅಲಂಕಾರದಲ್ಲಿ ಇದ್ದಂದ್ರ ನಿನಗೆ ಬಿಟ್ಟು ಹೋಗಿರ್ತಕ್ಕಂಥ ಸೈತಾನನ ತಿರುಗಿ 7 ತೆಗೆದುಕೊಂಡು ಬಂದು 8 ಆಗೋತರ ನಿನ್ನ ಪರಿಸ್ಥಿತಿ ಬಹಳ ಗಂಭೀರವಾಗಿ ಹಾಳತಕ್ಕಂಥ ಪರಿಸ್ಥಿತಿಗಳನ್ನು ತೆರೆದು ಪ್ರಿಯರೇ. ಮತ್ತು ನೀನು ದೇವ್ರ ತಿರ್ತಿ ಅವಾಗ ದೇವರು ನಿನ್ನ ಹೃದಯದ ಬಾಗಿಲಲ್ಲಿ ಅಥವಾ ನಿನ್ನ ಮನೆ ಬಾಗಿಲಲ್ಲಿ ನಿಂತು ತಟ್ಟತಾ ಇರ್ತಾನ. ದೇವರಿಗೆ ಒಳಗೆ ಕರೆದಿದ್ರ ದೇವರು ನಿನ್ನ ಮನೆಯಲ್ಲಿ ಬರ್ತಾನೆ ಪ್ರಿಯರೇ. ಅಯ್ಯೋ ನಮ್ಮ ಜೀವನ ಇಷ್ಟೇ, ನಮ್ಮ ಕುಟುಂಬ, ನಮ್ಮ ಪರಿಸ್ಥಿತಿ ಇಷ್ಟೇ ಎಂಬ ಒಂದು ಶಬ್ದ ನಿನ್ನಿಂದ ಬರ್ಲಾಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ಹಾಳಾಗಿದ್ದೀ ಕೂಡ ಪರವಾಗಿಲ್ಲ, ದೇವ್ರ ಸನ್ನಿಧಿಗೆ ಬಾ. ದೇವರನ್ನು ಸ್ಪಷ್ಟವಾಗಿ ಕೈ ಹಿಡಿದು ರಕ್ಷಿಸ್ತಾನೆ ಪ್ರಿಯರೇ. ವಾಕ್ಯವನ್ನು ಉಲ್ಲಂಘನೆ ಮಾಡ್ಲಕ್ ಸಾಧ್ಯ ಇಲ್ಲ. ಅಯ್ಯೋ ನನಗ್ ನೋಡಿ ವಾಕ್ಯ ಎಂಬ ಶಬ್ದ ಬೇಡ ಪ್ರಿಯ ಸುಮ. ದೇವರ ವಾಕ್ಯನು ಉಲ್ಲಂಘಿಸುವನು ನಾಶವಾಗತಾನ ಪ್ರಿಯರೇ. ಯಾರು ವಾಕ್ಯವನ್ನು ಕೇಳಿ ಕೈಕೊಂಡು ವಾಕ್ಯದ ಅನುಸಾರ ನಡೀತಾರೋ ಸುಫಲವನ್ನು ಹೊಂತಾರಂತ ಪ್ರಿಯರೇ. ಇವತ್ತು ಸುಫಲ ಹೊಂದಬೇಕಾ? ದೇವ್ರ ವಾಕ್ಯಕ್ಕ ಉಲ್ಲಂಘನೆ ಮಾಡಬೇಡ ಪ್ರಿಯರೇ. ದೇವ್ರ ವಾಕ್ಯದ ಅನುಸಾರವಾಗಿ ನಡಿಲಕ್ಕೆ ಪ್ರಯತ್ನ ಪಡು. ಸುಬುದ್ಧಿಗಾಗಿ ತೌಕ ಪಡು. ಜೀವದ ಬುಗ್ಗೆದ ಮಾರ್ಗದ ಪ್ರಿಯರೇ. ನಿನ್ನ ಮನಸ್ಸು ದೇವರಲ್ಲಿಡು. ನೀ ದೇವರಲ್ಲಿ ನಂಬಿಕೆ ವಿಶ್ವಾಸ ಮಾಡು. ಯವನ ಕಾಲದ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಕೊಟ್ಟು ದೇವರಲ್ಲಿ ಸ್ಪರ್ಶಿ, ದೇವರೇ ಈಗ ನಿಮ್ಮ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸು. ದೇವರ ಜೀವಿತದಲ್ಲಿ ಮೇಲ ಅದ್ಭುತ ಮಾಡ್ತಾನೆ ಪ್ರಿಯರೇ. ಪರಿಶುದ್ಧಾತ್ಮ ದೇವರೇ ನಿಮ್ಮ ಮಹಿಮೆ ಆಗಲಪ್ಪ, ನಿಮ್ ಘನತೆ ಆಗಲಿ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿದಪ್ಪ, ನಿಮ್ಗೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರುವಂತೆ ಸಹಾಯ ಮಾಡು. ಪ್ರತಿದಿನ ದೇವರೇ ನಮ್ಮನ್ನು ಎಚ್ಚರಿಕೆ ಮಾರ್ಗದಲ್ಲಿ ನಮ್ಮ ನಡೆಸ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಯಾವ ವಿಷಯದಲ್ಲಿ ಕರ್ತನೆ ನಾವೆಲ್ಲರೂ ಬಿದ್ದೋಗೋದಾಗೆ ನಮ್ಮನ್ನು ರಕ್ಷಿಸಿಕೊಂಡು ದೇವರೇ ನಿಮ್ಮ ಚಿತ್ತ ನೆರವೇರಿಸುವಂತೆ ನಮ್ಮನ್ನು ಸಹಾಯ ಮಾಡಿ ಸಹಕರಿಸಲಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ಈ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದಲ್ಲಿ ಅದ್ಭುತ ಸೂಚಕ ಕಾರ್ಯ ಮಾಡು. ಯವನ ತಪ್ಪುಗಳನ್ನು, ದ್ರೋಹಗಳನ್ನು ಒಪ್ಪಿಕೊಂಡು ಬಿಟ್ಕೊಡ್ತಕ್ಕಂಥ ಪ್ರತಿ ಒಬ್ಬರಿಗೆ ದೇವರೇ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಆಶೀರ್ವದಿಸು ಕರ್ತನೆ. ನಿಮ್ಗೆ ಮಾತ್ರ ಮಹಿಮೆ ಆಗಲಿಯಪ್ಪ, ನೀ ಕಾರ್ಯ ಮಾಡು. ಈ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಂದು ಹೃದಯ, ಪ್ರತಿಯೊಂದು ಕುಟುಂಬ ನೀನು ಹಸ್ತಪಡಿಸ್ಕೊಡ್ತಾ ಇನ್ನು ನೀನ್ ತಾನೇ ಸರಿಪಡಿಸಿ ಸಹಾಯ ಮಾಡಿ ಎಲ್ಲ ವಿಷಯದಲ್ಲಿ ಅದ್ಭುತ ಉನ್ನತ ರೀತಿಯಲ್ಲಿ ಕಾರ್ಯವನ್ನು ನಡೆಸ್ತಾ ಬರ್ತೀವಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿ ಸ್ವಲ್ಪ ನಿಮ್ಗೆ ಸ್ತೋತ್ರ. ಈಗ ನನ್ನ ಸತ್ಯ ನಮ್ಮೆಲ್ಲರ ಆತ್ಮ ಪ್ರಾಣ ಹಸ್ತಗೊಪ್ಪಿಸ್ಕೊಡ್ತಾ ಇನ್ನು ಮುಂದೆ ನಿಮ್ಮ ಚಿತ್ತ ನೆರವೇರಿಸಲಿ ಎಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಪಡ್ಕೊಂಡು